ನವ್ಯಸ್ಕಲತ್ವಚನನಂದಿತ ಸರ್ವಲೋಕಃ ಸುವ್ಯಕ್ತಕುಂತಲತತಿಸ್ಸು ಭಗಾಗ್ರಗಣ್ಯಃ ದಿಗ್ವಸ್ತ್ರದರ್ಶಿತಕಟಿರ್ದಿನನಾಥ ದೀಪ್ತಿಃ ಹೃದ್ಗಃ ಸದಾಸ್ತು ಸಶಿಶರಹೃದಯಂಗಮೋ ಮೇ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಶಾರದಾ ನೀರದ ಶ್ಯಾಮ ನಾರದ ರಾಧಿತಾಧರಾತ್ ವೇದೋದರಿ ಶ್ರೀಧರಾಜ್ಞಾ ಧಾರಿಣೀ ಮೇ ಸುವಾಗ್ಧರಾ ಯತ್ಪೂರ್ವಂ ತ್ವಮಪೂರ್ವ ಸಿಂಧುಮತರಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತಶತಯೋಜನಂ ಬರಮದಃ ಶಂಸಂತಿ ಸಂತಃ ಕ್ಷಿತೌ ಚಿತ್ರಂ ಜೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜವದ್ರಾಜಸೇ ಸ್ತೋತವ್ಯಕರ್ಮಾಣಮಿಲಾತಲೇऽಸ್ಮಿನ್ ಗಾತವ್ಯಮಾಹಾತ್ಮ್ಯಸುಪಾತ್ರಭೂತಂ ಲಾತವ್ಯರೂಪಂ ಗುರುವಾಧಿರಾಜಂ ಧ್ಯಾತವ್ಯಮೂರ್ತಿಂ ಪ್ರಣತೋऽಸ್ಮಿ ಭಕ್ತ್ಯಾ ಶ್ರೀವ್ಯಾಸಸೇವಾ ನಿರತಾನ್ ದ್ವಾದಶಾಬ್ದಮುಪೋಷಿತಾನ್ ವಿಶ್ವಪ್ರಿಯಗುರೂನ್ ವಂದೇ ವರಾಹಮುನಿಸೇವಿತಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಯುದ್ಧಕಾಂಡದ 2ನೇ ದಿನ. ಪುಣ್ಯಕ್ಕೆ ಸುಮಾರು ಜನ ಬಂದಿದ್ದೀರಿ. ಯುದ್ಧ ಶುರುವಾಗೋ ಮುಂಚೆನೇ ಎಲ್ಲ ಜನ ಖಾಲಿ ಆಗ್ತಾರೆ ಅಂತ ಮಾಡಿದ್ದು. ಯುದ್ಧಕಾಂಡದ ಪ್ರತಿಯೊಂದು ಕಾಂಡಕ್ಕೂ ಅದರದೇ ಆದ ಔಚಿತ್ಯ ಎನ್ನುವಂತಹದ್ದಿದೆ. ಯುದ್ಧಕಾಂಡದಲ್ಲಿ ಈಗ ನಾವೆಲ್ಲರೂ ಕೂಡ ಸಮುದ್ರದ ದಂಡೆಯಲ್ಲಿ ಬಂದು ಕೂತಿದ್ದೇವೆ. ಸಮುದ್ರದ ದಂಡೆಯಲ್ಲೇ ಇರೋರು ನಾವು. ರಾಮ ಅಯೋಧ್ಯೆಯಿಂದಾಗಿ ಅಂದರೆ ನಡೆದುಕೊಂಡು ಬಂದು ಸಮುದ್ರದ ದಂಡೆಯಲ್ಲಿ ರಾಮ ಮತ್ತು ಅವನ ಇಡೀ ಸೈನ್ಯ ಎನ್ನುವಂತಹದ್ದು ಬಂದಿದೆ. ದರ್ಭಶಾಹಿ ರಾಘವ ರಾಜರು ತುಂಬ ಚೆನ್ನಾಗಿ ಅದನ್ನು ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ರಾಮ ಯಾಕೆ ದರ್ಭೆಗಳನ್ನು ಹಾಸಿಕೊಂಡು ಮಲಗಿದ? ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಬೇಕಾದ್ರೆ ಅಗ್ರೇಹಿ ಮಾರ್ಧವಮನು ಪ್ರಥಯನ್ಸ ಧರ್ಮಂ ಪಂಥಾನಮರ್ಥಿತಂ ಅಪಾಂ ಪತಿತ ಪ್ರತೀತಃ ಅಂತ ಹೇಳ್ತಾರೆ. ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ನೀವು ಸಿಕ್ಕಾಬಟ್ಟೆ ನಮಗೆ ಎಲ್ಲ ತಾಕತ್ತಿದೆ, ದುಡ್ಡಿದೆ, ಜನಬಲ ಇದೆ, ವಿದ್ಯಾಬಲ ಇದೆ, ಎಲ್ಲವೂ ಇದೆ. ಆದರೂ ಕೂಡ ಮೊದಲಿಗೆ ನೀವು ಮೃದುವಾಗಿ ಯಾವುದನ್ನಾದರೂ ಪಡೀಲಿಕ್ಕೆ ಹೋಗಬೇಕು. ರಾಮ ಅವನು 14 ಲೋಕಕ್ಕೆ ಒಡೆಯ, ಹೌದು. ವರುಣನಿಗೆ ಗೊತ್ತಿದ್ದರೂ ಕೂಡ ರಾಮ ಏನು ಮಾಡ್ತಾನೆ ಅಂತ ಕೇಳಿದರೆ, ಇವನು ವರುಣ, ಇವನು ಎಕ್ಕಶ್ಚಿತ್ ಒಬ್ಬ ವ್ಯಕ್ತಿ, ರಾಮನ ಮುಂದೆ ಯಾರೂ ಲೆಕ್ಕ ಇಲ್ಲ. ಆದರೆ ರಾಮ ಯಾವತ್ತೂ ಕೂಡ ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ನಾನು ದೇವರು, ನಾನು ಬಂದಿದ್ದೇನೆ, ನಾನು ಬರ್ತಿದ್ರು ನೀನು ಕೂತ್ಕೊಂಡಿದ್ದೆ, ನನಗೆ ಜಾಗ ಬಿಡ್ತಾ ಇಲ್ಲ, ಇದೆಲ್ಲ ಮಾಡಿಲ್ಲ. ಆಚಾರ್ಯ ಹೇಳಿರುವಂಥದ್ದು ಇದು ಒಂದು ನೀತಿ. ಮೊದಲು ನೀವು ಯಾವುದನ್ನೇ ಪಡಿ, ನೀವು ಎಷ್ಟೇ ದೊಡ್ಡವರಾಗಿರಲಿ, ನೀವು ಇನ್ನೂ ದೊಡ್ಡವರಾಗಬೇಕು, ದೊಡ್ಡವರಾಗಿ ಉಳಿಬೇಕು. ಮನಸ್ಸಿನಲ್ಲಿ ದೊಡ್ಡವರಾಗಿ ಉಳಿಲಿಕ್ಕೆ ಇರುವಂತಹದ್ದು ಅದು ಮೃದುವಾದಂತಹ ವ್ಯವಹಾರ. ದುಡ್ಡು, ದುರಹಂಕಾರ ಇತ್ಯಾದಿಗಳಿಂದಾಗಿ ನೀವು ಮನುಷ್ಯರಿಗೆ ಹೆದರಿಕೆಯಿಂದಾಗಿ ದೊಡ್ಡವರ ಥರ ಕಾಣಬಹುದು. ಬದುಕಿದ್ದಾಗಲೂ ಬದುಕಿದ ನಂತರದಲ್ಲೂ, ಅಂದರೆ ಕೆಲವರು ಸತ್ತಂತೆ ಬದುಕಿರ್ತಾರೆ, ಸತ್ತ ಮೇಲೂ ಬದುಕಿರ್ತಾರೆ. ಅವರು ಯಾವಾಗ ಹೇಗಾಗಲಿಕ್ಕೆ ಸಾಧ್ಯ ಅಂತ ಕೇಳಿದರೆ ಮೃದುವಾದಂತಹ ಧೋರಣೆ. ನಾನು ಮೊದಲು ಮಲಗಿ ಮೃದುವಾದಂತಹ ಪ್ರತಿಭಟನೆ, ನನಗೊಂದು ಜಾಗ ಕೊಡು ನೀನು ಅಂತ ರಾಮ
ಮಾರ್ಧವ ನೀತಿ, ಮೃದುವಾದ ನೀತಿಯನ್ನು ಯಾವತ್ತೂ ಕೂಡ ಅನುಸರಿಸಬೇಕು. ಮೊದಲಿಗೆ ಹೋಗಿ ಅಟ್ಯಾಕ್ ಮಾಡಬಾರ್ದು ಅನ್ನುವುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ರಾಮ ಆ ಥರ ಮಾಡಿದ್ದು ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ರಾಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಕೇಳಿದರೆ, ಹಿಂದಿನ ಕಾಂಡದಲ್ಲಿ ನೀವು ಕೇಳಿರ್ತೀರಿ, ರಾಮ ಮತ್ತು ಸೀತೆ ಏಕಾಂತದಲ್ಲಿರಬೇಕಾದ್ರೆ ಕುರಂಗ ಎನ್ನುವಂತಹ ಒಬ್ಬ ಅಸುರನಿಂದ ಆವಿಷ್ಟನಾಗಿರುವಂಥ ಒಂದು ಕಾಗೆ ಬಂದು ಸೀತೆಯ ಎದೆಗೆ ಕುಕ್ಕುತ್ತೆ. ಸೀತೆಗೆ ಎದೆಗೆ ಕುಕ್ಕಿದಾಗ ರಾಮ ಏನು ಮಾಡ್ತಾನೆ ಅಂದರೆ, ಒಂದು ತೃಣವನ್ನು ತೆಗೆದು ಬಿಸಾಡ್ತಾನೆ. ತೃಣವನ್ನು ತೆಗೆದು ಬಿಸಾಡಿದಾಗ ಅವನ ಕಣ್ಣಿಗೆ ಹೋಗಿ ಬೀಳುತ್ತೆ. ಕುರಂಗಾಸುರ ಸತ್ತೋಗ್ತಾನೆ. ವಿಚಾರ ಕೇಳಿದ್ದೀರಿ. ಈ ಒಂದು ವಿಚಾರವನ್ನು ಇಟ್ಕೊಂಡು ರಾಜರು ಅನೇಕ ತಮ್ಮ ಗ್ರಂಥಗಳಲ್ಲಿ ರಾಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಕುರಂಗಾಸುರನ ಕಥೆಯಲ್ಲಿ ಭಾವಪ್ರಕಾಶಿಕ ಸಿಕ್ಕಾಬಟ್ಟೆ ಅದ್ಭುತವಾಗಿ ಬರೆದಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಇನ್ನೊಂದು ಕಡೆ ಹೇಳ್ತಾರೆ, ನ್ಯಾಯರತ್ನಾವಳಿ ತುಂಬ ದೊಡ್ಡ ವೇದಾಂತದ ಗ್ರಂಥ ಅದು. ಆ ವೇದಾಂತದ ಗ್ರಂಥದಲ್ಲಿ ಈ ಕಥೆಯನ್ನು ಇಟ್ಕೊಂಡು ಹೇಳ್ತಾರೆ, ಒಂದು ತೃಣ ರಾಮನು ಬಿಟ್ಟಿರುವಂಥ ಒಂದು ಹುಲ್ಲಿಗೆ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ನಮಸ್ಕಾರವನ್ನು ಮಾಡಿದ್ದಾರೆ. ರಾಮನ ಕೈ ತಾಗಿದೆ ಎನ್ನುವ ಒಂದೇ ಒಂದು ಉದ್ದೇಶದಿಂದಾಗಿ ಬ್ರಹ್ಮಾದಿ ದೇವತೆಗಳು ಆ ಹುಲ್ಲಿಗೆ ನಮಸ್ಕಾರ ಮಾಡ್ತಾರೆ. ಇನ್ನು ರಾಮನ ಸರ್ವೋತ್ತಮತ್ವದ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಲ್ಲ, ನಿಮ್ಮಂಥ ಮೂರ್ಖರು ಜಗತ್ತಿನಲ್ಲಿ ಯಾರಿದ್ದಾರೆ ಅಂತ ರಾಜರು ಕೇಳ್ತಾರೆ ನ್ಯಾಯರತ್ನಾವಳಿಯಲ್ಲಿ. ಹಾಗೆಯೇ ಇಲ್ಲಿ ತೀರ್ಥ ಪ್ರಬಂಧದಲ್ಲಿ ಹೇಳಬೇಕಾದಾಗ ಈ ಸಂದರ್ಭದಲ್ಲಿ ರಾಮ ಯಾಕೆ ದರ್ಬೆಗಳನ್ನು ಹಾಸಿಕೊಂಡು ಮಲಗಿದ ಅಂತ ಹೇಳಿದರೆ, ಹಿಂದೆ ಸೀತೆಗೆ ಅಪಕಾರ ಮಾಡಿದ್ದಕ್ಕೋಸ್ಕರಾಗಿ ಒಂದು ದರ್ಬೆ ಹೋಗಿ ಬಿದ್ದು ಕುರಂಗಾಸುರ ಸತ್ತೋದ. ಇವತ್ತು ನನಗೆ ಜಾಗ ಕೊಡಲಿಲ್ಲ ಅಂತ ಹೇಳಿ ದರ್ಬೆಗಳೇ ಎದ್ದು ಹೋಗಿ ಸಮುದ್ರ ರಾಜ ವರುಣನಿಗೆ ಬಿದ್ದರೆ ವರುಣ ಸತ್ತೋಗ್ಬಿಟ್ರೆ ಅದಕ್ಕೆ ದರ್ಬೆಗಳನ್ನೆಲ್ಲ ಅಡಿಗೆ ಹಾಕಿ ಮಲಗಿದಾನಂತೆ ರಾಮ. ಎದ್ದು ಹೋಗಬೇಡಿ, ಎಲ್ಲೂ ನೀವಾಗಿ ಹೋಗಿ ಬಿದ್ದು ವರುಣನಿಗೆ ಅಪಕಾರ, ಅವನಿಗೆ ನಾಶ ಆಗಬಾರ್ದು ಅನ್ನುವುದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ರಾಮ ದರ್ಬೆಗಳನ್ನು ಹಾಸಿ ಮಲಕಿಕೊಂಡ ಅಂತೇಳಿ ರಾಜರು ಒಂದು ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಅಲ್ಲಿ ರಾಮ ಅಲ್ಲಿ ಅಲ್ಲಿ ಇರ್ತಾನೆ. ಇದ್ದಾಗ ಹಿಂದಿನ ವಿಚಾರಗಳೆಲ್ಲ ಅಂದರೆ ಸಾಗರಂತು ಸಮಾಸಾಧ್ಯ ಭೂಯೋ ನಷ್ಟಂ ಮನೋಮಮ ಅಂತ ರಾಮ ಹೇಳಿರ್ತಾನೆ. ಇಷ್ಟು ದೊಡ್ಡ ಸಾಗರವನ್ನು ನಾನು ಹೇಗೆ ದಾಟಲಿ ಅಂತ. ಅನಂತರದಲ್ಲಿ ಇವನು ಬಂದು ಮಲಗಿದ್ದಾಗ ಮತ್ತೆ ಆ ಸಾಗರವನ್ನು ನೋಡಿ ರಾಮ ಆ ಸಂದರ್ಭದಲ್ಲಿ ತುಂಬ ವಿಲಾಪವನ್ನು ಮಾಡ್ತಾನೆ. ರಾಮ ದುಃಖಿಸ್ತಾನೆ. ರಾಮನಿಗೆ ದುಃಖ ಇಲ್ಲ ಸತ್ಯ, ಆದರೆ ಒಬ್ಬ ಆದರ್ಶ ಗಂಡ, ಒಬ್ಬ ಎಲ್ಲ ಸದ್ಗುಣಗಳಿಂದಾಗಿ ಹೃದಯದಲ್ಲಿ ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಕನಿಕರವನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಹೇಗೆ ಬದುಕಿರ್ತಾನೆ ಅನ್ನೋದಕ್ಕೆ ರಾಮ ಒಬ್ಬ ನೇರವಾದಂತಹ ದೃಷ್ಟಾಂತ ಅವನು. ರಾಮ ಹೇಳ್ತಾನೆ, ಶೋಕಶ್ಚ ಕಿಲ ಕಾಲೇನ ಗಚ್ಚತಾ ಕ್ಷಪಗಚ್ಚತಿ ಮಮ ಚಾಪಶ್ಯತ ಕಾಂತಾಂ ಅಹನ್ಯಹನಿ ವರ್ಧತೆ. ದುಃಖ ಎನ್ನುವಂತಹದ್ದು ಯಾವತ್ತೂ ಕೂಡ ದಿನದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ದುಃಖ ಯಾವತ್ತೂ ಒಂದೇ ಥರಲ್ಲ. ಇವತ್ತು ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಭಗವಂತ ಕೃಷ್ಣ ಹೇಳಿರುವಂತಹದ್ದು ಇಮಿಡಿಯೇಟ್ ರೆಸ್ಪಾಂಡ್ ಯಾವುದಕ್ಕೂ ಕೂಡ ಮಾಡಬೇಡಿ. ಸುಖ ದುಃಖೆ ಸಮಯಕೃತ್ವ ಲಾಭಾಲಾಭೋ ಜಯಾಜಯೋ. ನೀವು ಯಾವುದೇ ಒಂದು ಸಂದರ್ಭವನ್ನು ತೆಗೆದುಕೊಳ್ಳಿ, ಅವತ್ತು ನಿಮಗೆ ಅದು ತುಂಬ ದುಃಖ, ತುಂಬ ದೊಡ್ಡ ಸಮಸ್ಯೆ ಅಂತ ಅನಿಸುತ್ತೆ. ಅದನ್ನು ನೀವು 2 ದಿನ ಬಿಡಿ, 3 ದಿನ ಬಿಡಿ, 4 ದಿನ ಬಿಡಿ, ಅದು ಕ್ರಮೇಣ ಅದು ಇಷ್ಟು ಸಣ್ಣ ಸಮಸ್ಯೆಯಾ, ಇದಕ್ಕಿಷ್ಟೊಂದು ನಾನು ತಲೆ ಕೆಡಿಸ್ಕೊಂಡಿದ್ನಾ ಅಂತೇಳಿ ಅನ್ನಿಸ್ತದೆ. ದುಃಖ ಎನ್ನುವಂತಹದ್ದು ಒಂದೇ ಥರ ಸ್ಟ್ಯಾಗ್ನೆಂಟ್ ಆಗಿ ಯಾವತ್ತೂ ಕೂಡ ಇರುವುದಿಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ರಾಮ ಹೇಳ್ತಾನೆ, ದುಃಖ ಎನ್ನುವಂತಹದ್ದು ಬಂದಿದ್ರೆ ಕಡಿಮೆ ಆಗಬೇಕಾಗಿತ್ತು, ಆದರೆ ನನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ ಎನ್ನುವ ದುಃಖ ನನಗೆ ದಿನ ಜಾಸ್ತಿ ಆಗ್ತಾ ಇದೆ, ನಾನು ಏನು ಮಾಡಲಿ? ಅಂದರೆ ಇವತ್ತಿನ ವಿಚಾರವಾದಿಗಳು, ಬುದ್ಧಿಜೀವಿಗಳು ಅನ್ನುವಂಥವರು ರಾಮನ ಬಗ್ಗೆ ಎಷ್ಟು ಕೆಳಹಂತದಲ್ಲಿ ಮಾತಾಡ್ತಾರೆ ಅಂತೇಳಿ ಹೇಳಿದರೆ, ರಾಮನಿಗೆ ಸೀತೆಯ ಅವಶ್ಯಕತೆ ಇರಲಿಲ್ಲ, ರಾಮ ಸೀತೆ ಹೋಗಲಿ ಅಂತ ಸುಮ್ಮನೆ ಬಿಟ್ಟ, ಆಮೇಲೂ ಸೀತೆ ಸಿಕ್ಕಿದ ಮೇಲೂ ಕೂಡ ಅಗ್ನಿಗೆ ಕಳಿಸ್ದ, ಸೀತಾಯಣ ಅಂತ ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಆಮೇಲೆ ಅನಂತರದಲ್ಲಿ ನಮ್ಮ ಹಯವದನ ಪುರಾಣಿಕರು ಇವರೆಲ್ಲರೂ ಕೂಡ ಅದಕ್ಕೆ ಖಂಡನೆಯನ್ನೆಲ್ಲ ಮಾಡಿದ್ದಾರೆ.
ರಾಮನಿಗೆ ರಾಮಾಯಣ ಅಲ್ಲ ಸೀತಾಯಣ, ಸೀತೆಗೆ ಒಂದು ನಾವು ಇದನ್ನು ಕೊಡ್ತೇವೆ, ನ್ಯಾಯವನ್ನು ಒದಗಿಸ್ತೇವೆ ಅಂತ ಫೆಮಿನಿಸ್ಟ್ಗಳು, ಸ್ತ್ರೀವಾದಿಗಳೆಲ್ಲರೂ ಕೂಡ ಬರೀತಾರೆ. ಈ ಸಂದರ್ಭಗಳನ್ನೆಲ್ಲ ನೋಡ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾನೆ ರಾಮ ಅಂತ ಹೇಳಿದರೆ, ಬಾಹಿ ವಾತ ಯತಕ್ಕಾಂತ ತಾಂ ಸ್ಪೃಷ್ಟ ಮಾಮಪಿ ಸ್ಪೃಶ ತ್ವಯಿಮೇ ಗಾತ್ರ ಸಂಸ್ಪರ್ಶ ಚಂದ್ರೆ ದೃಷ್ಟಿ ಸಮಾಗಮ. ಗಾಳಿ ಬೀಸ್ತಾ ಇರುತ್ತೆ ಸಮುದ್ರದ ದಂಡೆ, ನಿಮಗೆಲ್ಲ ಪರಿಚಯ ಇದೆ. ಗಾಳಿ ಬೀಸ್ತಾ ಇರುತ್ತೆ ಸಮುದ್ರದಲ್ಲಿ. ರಾಮ ಹೇಳ್ತಾನೆ, ಏ ಗಾಳಿ ಇನ್ನೂ ಚೆನ್ನಾಗಿ ಬೀಸು, ಇನ್ನೂ ಬೀಸು. ಅವಳನ್ನು ಸೋಕಿದ ಗಾಳಿ ನನಗೆ ಸೋಕ್ತಾ ಇದೆಯಲ್ಲ, ಆಹಾ, ಇದಕ್ಕಿಂತಲೂ ದೊಡ್ಡದು ಏನಿದೆ ನನಗೆ. ಇದರಿಂದಾಗಿ ನನಗೆ ಇನ್ನೂ ದುಃಖ ಎನ್ನುವಂಥದ್ದು ಕಮ್ಮಿ ಆಗುತ್ತೆ. ನಾನು ನೋಡುವ ಚಂದ್ರನನ್ನೇ ಅವಳು ಕೂಡ ನೋಡ್ತಾ ಇದ್ದಾಳಲ್ಲ, ಆ ಚಂದ್ರನಲ್ಲಿ ನನ್ನ ಮನಸ್ಸು, ನಮ್ಮಿಬ್ಬರ ದೃಷ್ಟಿ ಎನ್ನುವಂಥದ್ದು ನೆಟ್ಟಿದೆಯಲ್ಲ, ಇದು ರಾಮನ ಒಂದು ಗುಣ. ರಾಮ ಅಂದರೆ ಇದು. ಎಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿ ಒಂದೇ ಕ್ಷಣಾರ್ಧದಲ್ಲಿ ಕರೆದುಕೊಂಡು ಬರಬಹುದು ಸೀತೆಯನ್ನ. ಅವನು ರಾಮ ಆಗಲ್ಲ, ಅವನು ನರಸಿಂಹ ಆಗ್ತಾನೆ. ರಾಮ ಅಂತ ಹೇಳಿದ್ರೆ ಅದಕ್ಕೆ ಅವನದೇ ಆದಂತಹ ಒಂದು ಗುಣಧರ್ಮಗಳು, ನಡತೆಗಳಿದೆ. 24ನೇ ಯುಗದಲ್ಲಿ ಹುಟ್ಟಿರುವಂತಹ ರಾಮನು ಇವತ್ತಿಗೂ ಯಾಕೆ ಪ್ರಸ್ತುತನಾಗಿದ್ದಾನೆ, ಜಗತ್ತಿಗೆ ರಾಮ ಯಾಕೆ ಬೇಕಾಗಿದ್ದಾನೆ, ಇಂತಹ ಗುಣಗಳನ್ನು ರಾಜರ ತೀರ್ಥ ರುಕ್ಮಿಣೀಶಿ ವಿಜಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಮಧುರ ನಿನದ ಭಾಜಾಂ ಖಿನ್ನ ಸಾಧ್ಯಂ ಹಿ ಲೋಕೆ. ಮೃದುವಾಗಿ ನಡೆದುಕೊಳ್ಳುವಂತಹವರು, ಮೃದುವಾಗಿ ಮಾತಾಡುವಂಥವರಿಗೆ ಜಗತ್ತಿನಲ್ಲಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಆದರ್ಶಗಳನ್ನು ರಾಮನಿಂದಾಗಿ ನಾವು ಪಡೆದುಕೊಳ್ಳಬೇಕು ಈ ಸಂದರ್ಭಗಳಲ್ಲಿ. ಎಷ್ಟು ಚೆನ್ನಾಗಿ ಕವಿಗಳು, ವಾಲ್ಮೀಕಿಗಳು ಅದನ್ನು ನಿರೂಪಣೆ ಮಾಡ್ತಾರೆ. ತನ್ಮೇ ದಹತಿ ಗಾತ್ರಾಣಿ ವಿಷಂ ಮಿವಾಶಯೇ ಹಾ ನಾಥೇತಿ ಪ್ರಿಯಾ ಸಾ ಮಾಂ ಘ್ರಿಯಮಾಣ ಯದಬ್ರವೀತ್. ಅವಳನ್ನು ರಾವಣ ಕರೆದುಕೊಂಡು ಹೋಗಬೇಕಾದಾಗ, ಹೇ ನಾಥ, ಹೇ ರಾಮ, ನನ್ನ ಗಂಡ ರಾಮ ಎಲ್ಲಿದ್ದೀಯಾ ಅಂತ ಕೇಳಿದ್ಲಲ್ಲ, ಆ ಮಾತು ನನಗೆ ಇವತ್ತಿಗೂ ಕೂಡ ವಿಷ ಕುಡಿದ ಹಾಗಿದೆ. ಇವತ್ತು ನನ್ನ ಒಳಗಡೆ ದಾವಾಗ್ನಿ ಒಳಗಡೆ ಬೆಂಕಿ ಹಾಕಿದಾಗ ಆಗ್ತಾ ಇದೆ, ಸುಡ್ತಾ ಇದೆ ನನ್ನ ಮನಸ್ಸು, ನನ್ನ ದೇಹ ಎನ್ನುವಂಥದ್ದು ಇವತ್ತಿಗೂ ಕೂಡ. ಅಂತಹ ಪರಿಸ್ಥಿತಿಯನ್ನು ತಂದು ಕೊಟ್ಟುಬಿಟ್ನಲ್ಲ. ಎಂಥ ಅಯೋಧ್ಯ ಇದು ವನವಾಸಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನೀವು ಹಿಂದೆ ಕೇಳಿರ್ತೀರಿ, ರಾಮ ಮತ್ತು ಸೀತೆ ಎಷ್ಟಂದ್ರೂ ಬಿಡಲ್ಲ. ಸಣ್ಣ ಹೊಟ್ಟೆ ಇರುವಂಥವಳು ನಾನು, ಯಾವುದೋ ಒಂದು ಗೆಣಸುಗಳನ್ನು ತಿಂದುಕೊಂಡು ಬದುಕಿರ್ತೇನೆ, ನಿನಗೋಸ್ಕರ ನಾನು ಕಷ್ಟ ಕೊಡಲ್ಲ, ನಿನಗೆ ನಾನು ಭಾರ ಆಗಲ್ಲ ರಾಮ, ದಯವಿಟ್ಟು ನನ್ನನ್ನು ಕರ್ಕೊಂಡೋಗಿ ಬಿಟ್ಟು ಹೋಗಬೇಡ ಅಂತ ಬೇಡ್ಕೊಳ್ತಾಳೆ. ಬೇಡ್ಕೊಂಡಾಗ ರಾಮ ಆಯಿತು ಅಂತ ಕರ್ಕೊಂಡು ಹೋಗಬೇಕಾದ್ರೆ ಇನ್ನು ಸ್ವಲ್ಪ ದೂರ ನಡೆದಿದ್ದಾಳಷ್ಟೇ. ಅವಾಗ ಸೀತೆ ಏನು ಹೇಳ್ತಾಳೆ, ಇದು ಕಾಡು ಬಂತ ಅಂತ ಕೇಳ್ತಾಳೆ. ರಾಮ ಮೊಟ್ಟ ಮೊದಲ ಬಾರಿಗೆ ಬಿಕ್ಕಿ ಅಳ್ತಾನೆ ರಾಮ. ಕಾರಣ, ಒಂದು ಹುಡುಗಿಗೆ ಕಾಡು ಅಂದರೆ ಏನು ಅಂತ ಗೊತ್ತಿಲ್ಲ. ಇನ್ನು ನನ್ನ ಜೊತೆ 14 ವರ್ಷ ಹೇಗೆ ಬದುಕಲಿಕ್ಕೆ ಸಾಧ್ಯ ಇವಳು ಅಂತ ರಾಮ ಅಲ್ಲಿ ಹೇಳುವಂತಹದ್ದು. ಜನಕನ ಮಗಳು, ದಶರಥನ ಸೊಸೆಯ ಅವಳು. ಕಾಡು ಅಂದರೆ ಏನು ಅಂತ ಗೊತ್ತಿಲ್ಲ. ಹುಟ್ಟಿನಿಂದಾಗಿ ಕೂಡ ಚಿನ್ನದ ತಟ್ಟೆಯಲ್ಲಿ ತಿಂದು ಬದುಕಿದಂಥವಳು ಅವಳು. ಹೇಗೆ ಬದುಕಲಿಕ್ಕೆ ಸಾಧ್ಯ ನನ್ನ ಜೊತೆಗೆ? ಅವಳು ಕಾಲು ಕೆಂಪಾಗಿದ್ದೇ ಇಲ್ಲ ಅಂತಹ ಸೀತೆ ಅಂತ ಅಷ್ಟು ಹೃದಯವನ್ನು ಭಗವಂತ ಅಲ್ಲಿ ತೋರಿಸ್ತಾನೆ. ಅಲ್ಲಿ ಹೇಳ್ತಾನೆ, ಅದೇ ಥರ ಇಲ್ಲೂ ಹೇಳ್ತಾರೆ. ಅಂತಹ ಸೀತೆ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಏನೋ, ಅಲ್ಲಿ ಕೂತ್ಕೊಂಡು ನನಗೋಸ್ಕರ ಅಳ್ತಾ ಇದ್ದಾಳೆ ಅವಳು. ತದ್ವಿಯೋಗೆಂಧನಮತ ತಚ್ಚಿಂತ ವಿಪುಲಾರ್ತಿಶ ರಾತ್ರಿಂ ದಿವಂ ಶರೀರಮ್ಮೆ ದಕ್ಯತೆ ಮದನಾಗ್ನಿನ. ನನ್ನ ಶರೀರ ರಾತ್ರಿ ಹಗಲು ಸುಡ್ತಾ ಇದೆ, ನನಗೆ ರಾತ್ರಿ ಹಗಲು ಯಾವಾಗ ಸೀತೆಯನ್ನು ನೋಡ್ತೇನೋ ಅಂತ ನಾನು ಕಾಯ್ತಾ ಇದ್ದೇನೆ. ನಾನು ಇನ್ನೂ ಸ್ವಲ್ಪ ದಿವಸ ಹೀಗೆ ಎದ್ದಿದ್ರೆ ನಾನು ಸುಟ್ಟೇ ಹೋಗ್ಬಿಡ್ತೇನೆ ಸೀತೆಯನ್ನು ನೋಡೋದಕ್ಕಿಂತಲೂ ಮುಂಚೆ. ಅದಕ್ಕೆ ನಾನು ಸಮುದ್ರದಲ್ಲಿ ಮುಳುಗಿ ಇದ್ದು ಬಿಡ್ತೇನೆ. ಮುಳುಗಿದ್ರೆ ಸುಡಲ್ಲ ಬೆಂಕಿ. ಹಾಗಾಗಿ ನನಗೆ ಅವಗಾಖ್ಯ ಅರ್ಣವಂ ಸ್ವಪ್ಸೆ ಸೌಮಿತ್ರೇ ಭವತಾ ವಿನ ಕಥಂಚಿತ್ ಪ್ರಜ್ವಲನ್ ಕಾಮಃ ನಮಾಂ ಸುಪ್ತಂ ಜಲೇ ದಹೇತ್ ಬಕ್ವೇ ತತ್ ಕಾಮಯಾನಸ್ಯ ಶಕ್ಯಮೇತೇನ ಜೀವಿತುಂ ಯದಹಂ ಸಾಚ
ವಾಮೋರೂಂ ಏಕಾಂ ಧರಣಿಂ ಆಶ್ರಿತೌ. ಅವನು ಹೇಳ್ತಾನೆ, ನನಗಿರುವಂತಹ ಒಂದೇ ಒಂದು ಆಶ್ವಾಸನೆ ಅಂದರೆ ಏನು ಗೊತ್ತುಂಟ, ನನಗಿರುವಂತಹ ಒಂದೇ ಒಂದು ಸಮಾಧಾನ ಅಂದರೆ ಏನು ಗೊತ್ತುಂಟ, ಯಾವ ಸೀತೆ ಯಾವ ಭೂಮಿಯಲ್ಲಿ ನಿಂತಿದ್ದಾಳೋ ಅದೇ ಭೂಮಿಯಲ್ಲಿ ನಾನೂ ಕೂಡ ನಿಂತಿದ್ದೇನೆ. ಇದೇ ಒಂದು ನಾನು ಇವತ್ತಿಗೂ ಬದುಕಿರಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತ ರಾಮ ಹೇಳ್ತಾನೆ. ಈ ತರಹ ತುಂಬ ವಿಚಾರಗಳನ್ನು ಅಲ್ಲಿ ರಾಮನ ಪ್ರಲಾಪ ಒಂದು ಹೇಳ್ತಾನೆ. ಕಥಂ ಜನಕ ರಾಜಸ್ಯ ತುಹಿತ ಸಾ ಮಮ ಪ್ರಿಯ ರಾಕ್ಷಸಿ ಮಧ್ಯಗಾಶೇತೆ ಸ್ನುಷಾ ದಶರಥಸ್ಯ ಚ. ಜನಕರಾಜನ ಮಗಳವಳು ಯಾವತ್ತೂ ಕೂಡ ಆಳು ಕಾಳುಗಳು, ಸಾವಿರ ಸ್ತ್ರೀಯರುಗಳು. ಎಂತಹ ಸ್ತ್ರೀಯರು ಅಂತ ಕೇಳಿದರೆ ಆ ಸ್ತ್ರೀಯರನ್ನು ನೋಡಲಿ ಕಣ್ಣು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಂದದ ಸ್ತ್ರೀಯರು, ಅಷ್ಟು ಆಭರಣಗಳಿಂದಾಗಿ ತುಂಬಿರುವಂತಹ ಸ್ತ್ರೀಯರು. ಆ ಸ್ತ್ರೀಯರು ಇವಳ ಪಾದ ಸೇವೆಯನ್ನು ಮಾಡಿಕೊಂಡು ಇರುವಂತಹ ಸಂದರ್ಭ. ಹುಟ್ಟಿನ ಮಗುವಿನಿಂದಾಗಿ ಅದೇ ಥರ ಬೆಳೆದು ಬಂದವಳವಳು. ಅಂತಹ ಜನಕನ ಮಗಳು ನನ್ನ ಹೆಂಡತಿ. ನಾನು ಯಾರು? ಹುಟ್ಟಿದ ಬಂದಾಗ ತಕ್ಷಣದಲ್ಲಿಯೇನೆ ನಾನು ಎಂತಹ ದುಷ್ಟ ರಾಕ್ಷಸರನ್ನು, ಮಾರೀಚನನ್ನು, ಸುಬಾಹುವನ್ನು, ತಾಟಕಿಯನ್ನು ಕೊಂದಂಥವನು ನಾನು. ನನ್ನ ಹೆಂಡತಿಯಾಗಿ, ದಶರಥನ ಸೊಸೆಯಾಗಿ. ದಶರಥ ಅಂದರೆ ಏನು? 10 ದಿಕ್ಕುಗಳಲ್ಲಿ ಯಾರೇ ಎಲ್ಲೇ ಬರಲಿ ಅವರನ್ನು ಸಂಹಾರ ಮಾಡುವ ತಾಕತ್ತಿರುವಂಥವನು. ಕ್ಷಣಾರ್ಧದಲ್ಲಿ ಚಕ್ರವರ್ತಿ ಅವನು. ಅಯೋಧ್ಯೆಗೆ ಒಡೆಯ ಅಂದರೆ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿರುವಂತಹ ದಶರಥ ಅವನ ಸೊಸೆಯಾಗಿದ್ದುಕೊಂಡು ರಾಕ್ಷಸಿಯರ ಮಧ್ಯದಲ್ಲಿ ಭೂಮಿಯಲ್ಲಿ ಮಲಗಬೇಕಲ್ವಾ? ಎಂತಹ ಕಷ್ಟ ಸೀತೆಗೆ ಬಂದಿದೆ. ಯಾರಿಗಾದರೂ ಬರಲಿಕ್ಕೆ ಸಾಧ್ಯ ಇದೆಯಾ ಇಂತಹ ಪರಿಸ್ಥಿತಿ ಅಂತ ಕೇಳ್ತಾರೆ. ಕದಾ ವಿಕ್ಷೋಭ್ಯ ರಕ್ಷಾಂಸಿ ಸಾ ಉತ್ಪತಿಷ್ಯತಿ ವಿಧೂಯ ಜಲದಾ ನೀಲಾನ್ ಶಿಶಿರೇಖಾ ಶರತ್ಶಿವ. ಕದಾ ವಿಕ್ಷೋಭ್ಯ ರಕ್ಷಾಂಸಿ. ಮತ್ತೆ ರಾಮ ಎದ್ದ, ಕೋದಂಡ ರಾಮನಾದ. ಯಾವಾಗ ಇವರನ್ನೆಲ್ಲ ಸಂಹಾರ ಮಾಡ್ತೇನೆ, ಯಾವಾಗ ನನ್ನ ಸೀತೆಯನ್ನು ನಾನು ಪಡೆದುಕೊಂಡು ಬರ್ತೇನೆ, ಇವರನ್ನೆಲ್ಲ ತಿಕ್ಕಿ ತೀಡಿಬಿಡ್ತೇನೆ ಭೂಮಿಗೆ. ಜಗತ್ತಿನಲ್ಲಿ ಇಂತಹ ಒಂದು ರಾಕ್ಷಸರ ಸಮುದಾಯ ಇತ್ತು ಅನ್ನುವುದೇ ಹೆಸರಿರಬಾರದು, ಹಾಗೆ ಮಾಡ್ತೇನೆ ನಾನು ಅಂತ ಮತ್ತೆ ರಾಮನಿಗೆ ರೋಷಾವೇಶ ಎನ್ನುವಂತಹದ್ದು ಬಂತು. ಸೀತೆಯನ್ನು ನಂದುಕೊಂಡು ಕೂಡಲೇ ಮತ್ತೆ ದುಃಖ ಆಗ್ತದೆ. ಮತ್ತೆ ಅವನು ಹೇಳ್ತಾನೆ, ಕದಾನು ಕಲು ಕಮಾಂ ಸಾತ್ವಿ ಸೀತಾ ಸುರಸುತೋಪಮ ಸೋತ್ಕಂಠ ಕಂಠಮಾಲಂಬ್ಯ ಮೋಕ್ಷತ್ಯಾನಂಜದಂ ಭಯ. ಎಂಥ ಮಾತನಾಡ್ತಾರೆ. ಯಾವಾಗ ಸೀತೆ ನನ್ನನ್ನು ಬಂದು ತಬ್ಬಿಕೊಂಡು ಆನಂದದ ಬಾಷ್ಪವನ್ನು ನನ್ನ ಭುಜದ ಮೇಲೆ ಹಾಕ್ತಾಳೋ ಆ ಕ್ಷಣಕ್ಕೋಸ್ಕರವಾಗಿ ನಾನು ಕಾಯ್ತಾ ಇದ್ದೇನೆ. ಆ ಕ್ಷಣ ನನಗೆ ಒಂದು ಕಲ್ಪದ ಥರ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟಾಯಿತು. ಏವಂ ವಿಲಪತಸ್ತಸ್ಯ ತತ್ರ ರಾಮಸ್ಯ ಧೀಮತಃ ದಿನಕ್ಷಯಾತ್ ಮಂದರುಚಿ ಭಾಸ್ಕರೋ ಅಸ್ತಮುಪಾಗಮತ್. ಈ ತರಹ ಮಾತಾಡ್ತಾ ಇರಬೇಕಾದಾಗ ಆ ಸಂದರ್ಭದಲ್ಲಿ ಸೂರ್ಯಾಸ್ತ ಎನ್ನುವಂತಹದ್ದು ಆಗ್ತಾ ಬಂತು. ಆಶ್ವಾಸಿತೋ ಲಕ್ಷ್ಮಣೇನ ರಾಮ ಸಂಧ್ಯಾಮುಪಾಸತ. ಲಕ್ಷ್ಮಣ, ಇರಲಿ ಅಣ್ಣ, ಸ್ವಲ್ಪ ದಿವಸ ಮಾತ್ರ, ಇದೆಲ್ಲವೂ ಕೂಡ ದುಃಖ ಎನ್ನುವಂಥದ್ದು ಶಾಶ್ವತ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಒಳ್ಳೆಯ ಕಾಲ ಬಂದೇ ಬರ್ತದೆ ಅಂತ ಅವನು ಆಶ್ವಾಸನೆ ಮಾಡ್ತಿದ್ದಾಗೆ ರಾಮ ಸಂಧ್ಯಾ ವಂದನೆಗೆ ಎದ್ದ. ಎಷ್ಟು ಧರ್ಮ ಪ್ರಜ್ಞೆ, ಎಷ್ಟು ಸ್ಥಿರ ಬುದ್ಧಿ ಆಲೋಚನೆ ಮಾಡಿ. ಸೀತೆಯನ್ನು ಕಳೆದುಕೊಂಡು ಹೋಗಿದ್ದಾನೆ ಅಂತ ಹಿಂದೆ ಒಂದು ಕ್ಷಣದ ಮುಂಚೆ ಅಳ್ತಾ ಇದ್ದ ರಾಮ, ಸಂಧ್ಯೆ ಆಗ್ತಾ ಇದೆ, ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ ಅಂತ ಸಂಧ್ಯಾ ವಂದನೆಗೆ ಎದ್ದ. ಯಾಕೆ ರಾಮನನ್ನು ನಾವು ಆದರ್ಶವನ್ನಾಗಿಟ್ಟುಕೊಳ್ಳಬೇಕು? ಇದು ಧರ್ಮ ಪ್ರಜ್ಞೆ ರಾಮನದ್ದು ಎಷ್ಟಿದೆ ಆಲೋಚನೆ ಮಾಡಿ. ರಾಮ ಸಂಧ್ಯಾಮುಪಾಸತೆ. ಏನು ಅವಶ್ಯಕತೆ ಇದೆ ರಾಮನಿಗೆ ಸಂಧ್ಯಾ ವಂದನೆ ಮಾಡುವಂತಹದ್ದು? ಯಾವ ಅವಶ್ಯಕತೆಯೂ ಇಲ್ಲ. ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆಯನ್ನು ಮಾಡಬೇಕು. ರಾಮ ಇಷ್ಟು ಕಷ್ಟದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕಳ್ಳತನ ಆಗಿಬಿಟ್ರೆ ನಾವೆಷ್ಟೆಲ್ಲ ಮೂಢಗಣಪತಿ ಮಾಡಿದ್ವಿ, ನಾವೆಷ್ಟೆಲ್ಲ ಅದನ್ನು ಹರಕೆ ಹೊತ್ತಿದ್ವಿ, ನಾವೆಷ್ಟೆಲ್ಲ ಮಾಡಿದ್ವಿ. ಇವತ್ತು ನನಗೆ ಭಗವಂತ ಏನನ್ನೂ ಮಾಡ್ತಾ ಇಲ್ಲ. ನಾವಿದೇ ಮಾಡಿದ್ದ, ನಮಗೋಸ್ಕರ ಏನು ಮಾಡಲ್ಲ ಭಗವಂತ, ಯಾಕೆ ಮಾಡಬೇಕು ಇವೆಲ್ಲ? ಈ ತರಹ ಮಾತುಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೇವೆ. ರಾಮ ಎಷ್ಟು ದೊಡ್ಡ ವ್ಯಕ್ತಿ, ರಾಮನಿಂದ ಜಗತ್ತು ನಡೀತಾ ಇದೆ. ಅಂತಹ ರಾಮನ ಸೀತೆಯನ್ನು ಅಪಹಾರ ಮಾಡಿದ್ದಾರೆ. ಅಷ್ಟು ದುಃಖದ ಮಧ್ಯದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಅಂತ ರಾಮ ಎದ್ದೇಳ್ತಾನೆ ಅಂತೇಳಿ ಹೇಳಿದರೆ, ಮನುಷ್ಯನಿಗೆ ಧೀರ ರಾಮ ಯಾಕೆ?
ಬುದ್ಧಿಯನ್ನು ನಾನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ದುಃಖ ಬಂದರೆ ದುಃಖ ಬಂದೆ ಅಳ್ತಾ ಇರೋದು, ಹತ್ತು ಕೋಮಕ್ಕೆ ಹೋಗಲ್ಲ ರಾಮ. ಎಲ್ಲವುದನ್ನು ನಿಭಾಯಿಸುವ ಸ್ಮರನ್ನ ಕಮಲ ಪತ್ರಾಕ್ಷೀಂ ಸೀತಾಂ ಕುಲೀಕೃತ ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಈ ಚಿತ್ರಣಗಳನ್ನು ವಾಲ್ಮೀಕಿಗಳು ಕೊಡ್ತಾ ಅನಂತರದಲ್ಲಿ ರಾವಣನ ಹತ್ರ ಹೋಗ್ತಾರೆ. ಸ್ಕ್ರೀನ್ ಪ್ಲೇ ಅಲ್ಲಿಗೆ ಹೋಗುತ್ತೆ. ರಾವಣನ ಕಡೆಗೆ ಏನಾಗ್ತಾ ಇದೆ, ರಾವಣ ದೊಡ್ಡ ಮಂತ್ರಾಲೋಚನೆಯನ್ನು ಸಭೆಯನ್ನು ಕರೆದಿದ್ದಾನೆ, ಮೀಟಿಂಗನ್ನು ಮಾಡ್ತಾ ಇದ್ದಾನೆ. ಹೀಗೆಲ್ಲ ಆಗ್ತಾ ಇದೆ. ಒಬ್ಬ ಕಪಿ ಬಂದು ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿ ಹೋಗಿದ್ದಾನೆ. ಇನ್ನು ಇಷ್ಟು ಜನ ಸಾಗರದ ಸದೃಶವಾಗಿ ಅಲ್ಲಿ ಬಂದು ಕಾಯ್ತಾ ಇದ್ದಾರೆ. ರಾವಣನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಕುಲಾಚ ಪುರಿ ಲಂಕಾ ಸರ್ವ ಹನುಮತ ಕೃತ ಕಿಂಕರಿಷ್ಯಮಿ ಭದ್ರಂಬ ಕಿಂಬಾಯುಕ್ತಂ ಅನಂತರಂ. ಏನು ಒಳ್ಳೆಯದನ್ನು ಮಾಡಬೇಕು ನಿಮಗೋಸ್ಕರವಾಗಿ ಅಂತ ಇವನಿಂದಾಗಿ ಆಗಿರೋದು. ಕಿಂ ಕರಿಷ್ಯಾಮಿ ಭದ್ರಂ ವಹ ಕಿಂಬಾ ಯುಕ್ತಮನಂತರಂ. ಏನು ಮಾಡಬೇಕಾಗಿದೆ, ನಾನು ಏನು ಮಾಡಬೇಕು ನಿಮಗೋಸ್ಕರ, ಇಷ್ಟೆಲ್ಲ ಆಗೋಗಿದೆ. ಯಾರಿಂದಾಗಿ ಯಾರಿಗೆ ಏನಾಗಬೇಕಾಗಿದೆ, ಇವನು ಮಾಡಿರುವಂತಹ ಅನ್ಯಾಯಗಳು. ಅಲ್ಲಿ ಹೇಳ್ತಾರೆ, ಅವನು ರಾವಣ ಸಿಕ್ಕಾಬಟ್ಟೆ ನೀತಿಜ್ಞ. ಹೇಳಲಿಕ್ಕೇನು, ಉಪನ್ಯಾಸ ಕೊಡ್ಲಿಕ್ಕೇನು, ಆಚಾರ್ಯರು ಬದನೆಕಾಯಿ ಮನೇಲಿ ತಿಂದು ಪ್ರವಚನ ಕೊಡ್ತಾರೆ ಅಂತ. ಮಾತಾಡಲಿಕ್ಕೆ ಪ್ರವಚನ, ತಿನ್ನಲಿಕ್ಕೆ ಬದನೆಕಾಯಿ ಅಂತ ಒಂದು ಮಾತಿದೆ. ಎಲ್ಲ ರಾವಣ ಮಾತಾಡ್ಲಿಕ್ಕೇನು ಬೇಕಾದಷ್ಟು ಉಪನ್ಯಾಸ ಕೊಡ್ತಾನೆ. ಭೂತದ್ಗೆ ಬಾಯಲ್ಲಿ ಭಗವದ್ಗೀತೆ ಅಂತೇಳಿ ಹೇಳ್ತಾರಲ್ಲ ಆ ಥರ. ಆದರೆ ಮಾಡುವುದೆಲ್ಲ ಅನ್ಯಾಯ. ಹೇಳ್ತಾನೆ, ತ್ರಿವಿಧ ಪುರುಷಾಲೋಕೆ ಉತ್ತಮಾಧಮ ಮಧ್ಯಮ, ಉತ್ತಮ ಅಧಮ ಮಧ್ಯಮ ಅಂತ ಮೂರು ವಿಧವಾದಂಥ ಪುರುಷರು ಲೋಕದಲ್ಲಿದ್ದಾರೆ. ತೇಷಾಂತು ಸಮವೇತಾನಾಂ ಗುಣದೋಷೋ ವದಾಮ್ಯಹಂ. ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಮಾಡಿಕೊಂಡು ರಾಜ ಹೇಳಿರೋ ರೀತಿಯಲ್ಲಿಯೇನೇ ನಡೆದುಕೊಂಡು ರಾಜ ಹೇಳಿರುವ ಕೆಲಸದ ತರಹದ ಬೇರೆ ಬೇರೆ ಕೆಲಸ. ಈಗ ತಾಯಿ ತಂದೆ ಹೋಗಿ ಒಂದಿಷ್ಟು ತರಕಾರಿ ಬೀನ್ಸನ್ನು ಏನೋ ತಗೊಳ್ಬಾ ಅಂತಾರೆ, ಬೀನ್ಸ್ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಬರೋದಲ್ಲ. ಅದು ಪಕ್ಕದಲ್ಲಿ ಏನೋ ಬೆಂಡೆಕಾಯಿ ಇನ್ನೊಂದು ಏನೋ ಇರುತ್ತೆ, ತರಬೇಕು ತಾನೇ ಅದನ್ನು. ಬೆಂಡೆಕಾಯಿ ಇದ್ರೆ ನೋಡ್ಕೊಂಡು ಬಾ ಅಂದ್ರೆ ನೋಡ್ಕೊಂಡು ಬಂದುಬಿಡೋದಲ್ಲ. ಬೆಂಡೆಕಾಯಿ ಇದ್ರೆ ತರಬೇಕು ತಾನೆ, ಅದ್ರ ಅಭಿಪ್ರಾಯ ಏನು? ಇಲ್ಲಿ ರಾಮ ಕಳಿಸಿರುವಂಥ ಕೆಲಸ ಏನು, ಸೀತೆಯನ್ನು ನೋಡಿಕೊಂಡು ಬಾ ಅಂತ. ಇವನೇನು ಮಾಡಿ ಬಂದಿದ್ದಾನೆ, ಸೀತೆಯನ್ನು ನೋಡಿ ಸೀತೆ ಹತ್ರ ಮಾತಾಡಿ ಸಾಂತ್ವನ ಮಾಡಿ ನೋಡ್ಕೊಂಡು ಬಾ ಅಂದ್ರೆ ನೋಡ್ಕೊಂಡು ಬಂದು ಬಿಡೋದಲ್ಲ. ಅಲ್ಲಿ ಇದ್ದಾಳ ಇಲ್ಲ, ನೋಡಿ ಆಯ್ತು ಬಂದೆ. ಅದಕ್ಕೆ ನೀನು ಯಾಕೆ ಬೇಕು, ಜಟಾಯುವಿನಲ್ಲಿ ಆಗೋಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಸೀತೆಯನ್ನು ನೋಡಿ ಇಡೀ ವನವನ್ನು ತುಂಡು ಮಾಡಿ ಮೂರನೇ ಒಂದು ಜನವನ್ನು ಖಾಲಿ ಮಾಡಿ ಅಕ್ಷಕುಮಾರನನ್ನು ಒಡೆದು ಸಂಹಾರ ಮಾಡಿ ಈ ರೀತಿಯಾಗಿ ರಾಜ ಹೇಳಿರುವ ಕೆಲಸವನ್ನು, ಅದಕ್ಕೆ ಸಮಾನವಾದ ಬೇರೆ ಕೆಲಸವನ್ನು ಯಾರು ಮಾಡ್ತಾರೋ ಅವರು ಉತ್ತಮ ಭಟ. ಮಧ್ಯಮ ಭಟ ಅಂದರೆ ಏನು, ಅವನು ಡಿಸಿಪ್ಲಿನ್ಡ್, ಏನು ಹೇಳ್ತಾರೋ ಅದನ್ನು ಹೋಗ್ಕೊಂಡು ಮಾಡ್ಕೊಂಡು ಬಂದ ಅಷ್ಟೇ, ಮುಗೀತು. ಅದು ಮಧ್ಯಮ. ಹೇಳಿದ್ದನ್ನೂ ಮಾಡದೆ ಬಂದರೆ ಅವನು ಅಧಮ. ಇಷ್ಟು ದೊಡ್ಡ ಭಟರು ರಾಮನಿಗಿದ್ದಾರೆ, ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ಕರಿಷ್ಯಾಮಿ ಗುಣದೋಷ ವನಿಶ್ಚಿತ್ಯ ತ್ಯಕ್ತ ಧರ್ಮ ವ್ಯಪಾಶ್ರಯಂ ಕರಿಷ್ಯಾಮೀತಿ ಯಕ್ಕುರಿಯ ಯಕ್ಕಾರ್ಯಂ ಉಪೇಕ್ಷೇತ್ ಸದ್ನರಾಧಮ. ಇನ್ನೊಂದು ಮಾತು ಹೇಳ್ತಾರೆ, ಯಾವ ಮಂತ್ರಾಲೋಚನೆಯನ್ನು ಮಾಡಲ್ಲ, ಯಾರು ಹೇಳಿದ ಮಾತನ್ನು ಕೇಳಲ್ಲ. ನಾವೇ ಮಾಡಿದ್ದೇ ಮಾಡ್ತೇವೆ ನಾವು ಅಲ್ವಾ. ಅಪ್ಪ ಅಮ್ಮನ ಮಾತನ್ನು ನಾವು ಕೇಳಲ್ಲ. ನಾವು ಇದನ್ನೇ ಮಾಡೋದಪ್ಪ, ಮಾಡಬಾರ್ದು ಅನ್ನುವುದನ್ನೇ ನಾವು ಮಾಡ್ತೇವೆ ಅಂಥೇಳಿ ಹೇಳಿದರೆ ಅವನು ನರಾಧಮ. ಅದಕ್ಕೆ ತಾನೇ ಒಬ್ಬನೇ ನಿಶ್ಚಯ ಮಾಡಿಕೊಂಡು ಸೀತೆಯನ್ನು ಅಪಾರ ಮಾಡಿಕೊಂಡು ಬಂದಿದ್ದು. ಇದು ಆ್ಯಕ್ಚುಲಿ ಅವನಿಗೆ ಅನ್ವಯ ಆಗಬೇಕು. ಯಾರನ್ನೇನು ಹೇಳಿ ಕೇಳಿ ಮಾಡಿದ್ದಲ್ಲ ರಾವಣ ಸೀತಾ ಅಪಹಾರವನ್ನು. ತನಗೆ ಬೇಕು ಹೋಗಿ ಕತ್ಕೊಂಡು ಬಂದುಬಿಟ್ಟ, ಯಾರನ್ನೂ ಕೇಳಲಿಲ್ಲ. ನರಾಧಮ ರಾವಣ. ಇವಾಗ ಅವನ ಬಾಯಲ್ಲೇ ಬರ್ತಾ ಇದೆ ಮಾತುಗಳು. ಇವಾಗ ದುಃಖದಲ್ಲಿ ಸತ್ಯ ಹೊರಗಡೆ ಬರ್ತದೆ ಅಂತೆ. ಈಗ ಮಾತಾಡ್ತಾ ಇದ್ದಾನೆ, ಏವಂ ಮಂತ್ರ ಹಿ ವಿಜ್ಞೇಯ ಉತ್ತಮಾಧಮ ಮಧ್ಯಮಾಹ ಅಂತ ಆ ವಿಚಾರಗಳನ್ನು ಹೇಳಿ ರಾಮೋ ಅಭ್ಯೇತಿ ಪುರೀಂ ಲಂಕಾಂ ಅಸ್ಮಾಕಂ ಉಪರೋಧಕಃ ತರಿಷ್ಯತಿ ಸುವ್ಯಕ್ತಂ ರಾಘವ ಸಾಗರಂ ಸುಖಂ. ಅವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ, ರಾಮ ಬಂದೇ ಬರ್ತಾನೆ.
ರಾಮನ ಕೈಯ ಅಲ್ಲಿದ್ದವ್ರು ಆಗುತ್ತೋ ಇಲ್ವ ಅಂತ ಆಲೋಚನೆ ಮಾಡ್ತಾ ಇದ್ರೆ ರಾಮನಕ್ಕಿಂತಲೂ ರಾಮನ ತಾಕತ್ ಇವನಿಗೆ ಜಾಸ್ತಿ ಗೊತ್ತಿದೆ. ಇವ ಹೇಳ್ತಾ ಇದ್ದಾನೆ ಆರಾಮಾಗಿ ರಾಮ ಸಮುದ್ರವನ್ನು ದಾಟಿ ಬಂದೇ ಬರ್ತಾನೆ, ಇವನು ತೀರ್ಮಾನ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಾವೇನು ಮಾಡ್ಬೇಕು ಇವಾಗ? ತರಸ ಯುಕ್ತರೂಪೇಣ ಸಹಾನುಜ ಸಬಲಾನುಗ ಸಮುದ್ರ ಮುಚ್ಚೋಷಯತಿ ವೀರ್ಯೇಣ ಅನ್ಯತ್ ಕರೋತಿವ. ಅವನು ಏನು ಬೇಕಾದರೂ ಮಾಡಬಹುದು. ರಾಮ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಮುದ್ರ ಇದೆಯಲ್ಲ ಅದೇ ಬರ್ಲಿಕ್ಕಾಗತ್ತೆ. ಸಮುದ್ರ ಅನ್ನುವಂಥದ್ದು ನಿಮ್ಮನೆ ಬಕೆಟಿನ ನೀರಲ್ಲ, ಯಾರು ಬೇಕಾದ್ರೆ ದಾಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅಲ್ಲಿ ಅಂತಂದ್ರೆ ಅವನು ರಾಮ ಕಣಯ್ಯ, ಅವನು ರಾಮ, ನೀನಲ್ಲ. ಅವನು ಸಮುದ್ರವನ್ನೇ ಒಣಗಿಸಿವಲ್ಲ, ಅವನು ನಿತ್ರೆ ಏನಾದರೂ ಮಾಡಬೇಕು ಅಂತ ಏನು ಬೇಕಾದ್ರೂ ಮಾಡವಲ್ಲ. ಇದನ್ನು ರಾವಣ ಹೇಳ್ತಾನೆ, ಬೇರೆಯವ್ರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಮುದ್ರಂ ಉಚ್ಛೋಷಯತಿ ವೀರ್ಯೇಣ ಅನ್ಯತ್ ಕರೋತಿವ, ಏನು ಬೇಕಾದ್ರೂ ಮಾಡ್ತಾನೆ ಅವನು ಅಂತ. ಅಸ್ಮಿನ್ನೇವಂಗತೆ ಕಾರ್ಯೇ ವಿರುದ್ಧೇ ವಾನರೈ ಸಹ ಹಿತಂಪುರೇ ಚ ಸೈನ್ಯೇ ಚ ಸರ್ವಂ ಸಮ್ಮಂತ್ರಿತಂ ಮಮ. ಹಾಗಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ನೀವು ಹೇಳಬೇಕಿವಾಗ ಅಂಥೇಳಿ ಇತ್ಯುಕ್ತ ರಾಕ್ಷಸೇಂದ್ರೇಣ ರಾಕ್ಷಸಾಸ್ತೆ ಮಹಾಬಲಾಹ ಊಚುಹು ಪ್ರಾಂಜಲಯ ಸರ್ವೇ ರಾವಣಂ ರಾಕ್ಷಸೇಶ್ವರಂ. ಎಲ್ಲರೂ ಕೈ ಕಟ್ಕೊಂಡು ರಾವಣನಿಗೆ ಕೈ ಮುಕ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ತಾರೆ, ಒಬ್ಬೊಬ್ಬರೇ ಒಂದೊಂದು ಕಥೆಯನ್ನ. ಹೀಗೀಗಿದೆ ಹೀಗೀಗೆ ಅಂತ. ದ್ವಿಷತ್ ಪಕ್ಷಂ ಅವಿಜ್ಞಾಯ ನೀತಿವಾಕ್ಯ ಸ್ವಬುದ್ಧಯ ಅವಿಜ್ಞಾಯ ಆತ್ಮಪಕ್ಷಂ ಚ ರಾಜಾನಂ ಭೀಷಯಂತಿ. ಯಾವುದೇ ಒಬ್ಬ ಉತ್ತಮ ರಾಜ ಅಂತ ಆಗಬೇಕು ಅಂದರೆ ಬೇರೆಯವ್ರು ಏನು ಮಾಡ್ತಾ ಇರ್ತಾರೆ ಅನ್ನೋದನ್ನು ತಿಳಿದುಕೊಳ್ಬೇಕು. ತನ್ನ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ, ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ಅವರಿಗೆ ಎಷ್ಟು ಬಲ ಇದೆ, ಅವ್ರು ಏನೇನು ಶಸ್ತ್ರಗಳನ್ನು ಧರಿಸಿ ಇವತ್ತಿಟ್ಕೊಂಡಿದ್ದಾರೆ, ಅದನ್ನು ನಮಗಿರಬೇಕು. ನಮಗೆ ಬಲ ಇದೆ ಅದು ಮಾತ್ರಕ್ಕೆ ಸಾಕಾಗಲ್ಲ, ಅವರ ಬಲವನ್ನು ತಿಳಿದುಕೊಂಡಿರಬೇಕು. ಇದನ್ನು ರಾವಣ ಅಲ್ಲಿ ಸಚಿವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಅವರೆಲ್ಲರೂ ಕೂಡ ಮತ್ತೆ ನೋಡಿ, ಒಬ್ಬ ವ್ಯಕ್ತಿ ಕೆಳಗೆ ಬೀಳಲಿಕ್ಕೆ ಯಾರು ಕಾರಣ ಅಂದರೆ ಇಂಥವ್ರ ಕಾರಣ. ರಾವಣನಿಗೆ ಒಂದು ಭಯ ಬಂದಿದೆ. ರಾವಣನ ಭಯಕ್ಕೆ ಇವರೆಲ್ಲರೂ ಕೂಡ ಏನು ಮಾಡಬೇಕಾಗಿತ್ತು? ಇಲ್ಲ ಆಗಲ್ಲ, ಕಷ್ಟ ಇದೆ ಅಂತ ಹೇಳಿದಿದ್ರು ಇವ್ರ ಜೀವ ಉಳಿತಿತ್ತ, ಇವರ ಲಂಕಾ ಪಟ್ಟಣ ಉಳಿತಿತ್ತ, ಸುವರ್ಣ ಲಂಕ ಉಳಿತಿತ್ತ. ಇವರೇನು ಮಾಡಿದ್ದಾರೆ? ಏನು ತೊಂದರೆ ಇಲ್ಲ ರಾವಣ, ಏನಾಗ್ಬಿಡುತ್ತೆ, ನಾವೆಲ್ಲ ಇದೀವಲ್ಲ, ಅವ್ರನ್ನೆಲ್ಲ ಕೊಂದುಬಿಡೋಣ. ಏನು ನಾವಂದ್ರೆ ಏನಂತ ಅಂದ್ಕೊಂಡಿದ್ದೀನಿ? ಅನಿರ್ಜಿತ ಸಮರೇ ರೋಷಾತ್ ಲೋಕಪಾಲೋಮಹ. ನೀನಂದ್ರೆ ಏನು? ನೀನು ಒಂದು ಸತಿ ಸಿಟ್ಟು ಮಾಡಿಕೊಂಡ್ರೆ ಲೋಕಪಾಲಕರು ಎಲ್ಲರೂ ಕೂಡ ನಡುಗಿ ಹೋಗಿ ನಿನ್ನ ಕಾಲಡಿಗೆ ಬಂದು ಬೀಳ್ತಾರೆ. ನಿನ್ನ ತಾಕತ್ತು ಬಗ್ಗೆ ನಿನಗೆ ಗೊತ್ತಿಲ್ಲ, ಏನಂತ ಅಂದ್ಕೊಂಡಿದ್ದೆ ನಿನ್ನ ಬಗ್ಗೆ ನೀನು? ಇಂತಹ ಮೂರ್ಖರನ್ನು ಯಾವತ್ತು ನಾವು ಯಾಕೆ ದಾಸರಾಯರು ಹೇಳುವಂಥದ್ದು ಸಜ್ಜನರ ಸಹವಾಸ ಮಾಡಬೇಕು, ಇಲ್ಲಾಂದ್ರೆ ಸರ್ಜನ್ನಿಗೆ ಹೋಗಬೇಕಾಗತ್ತೆ. ಸಜ್ಜನರ ಜೊತೆಗೆ ಸಹವಾಸದಲ್ಲಿರ್ಬೇಕು ನಾವು ಯಾವತ್ತು, ಇಲ್ಲ ಅಂದರೆ ಈ ತರಹ ಪರಿಸ್ಥಿತಿ ಬರ್ತದೆ. ಅವನು ಹೇಳ್ತಾನೆ, ವಿನಿಹತ್ಯ ಚ ಯಕ್ಷೋಗಾನ ವಿಕ್ಷೋಭ್ಯ ಚ ವಿಗೃಹ್ಯ ಚ ತ್ವಯ ಕೈಲಾಸ ಶಿಖರ ವಿಮಾನಂ ಇದಮಾಹೃತಂ. ನೀನು ಎಂಥವನು? ಹೈಜಾಕ್ ಏರೋಪ್ಲೇನ್ ಹೈಜಾಕನ್ನು ಮಾಡಿದವು ನೀನು. ಆ ಕಾಲದಲ್ಲೇ ಎಂಥ ವಿಮಾನಗಳನ್ನು ಅಪಹರಿಸ್ಕೊಂಡು ಬಂದಿದ್ದೀಯ ನೀನು, ಎಲ್ಲೆಲ್ಲಿಂದೋ. ಯಾವ ದೊಡ್ಡ ಲೆಕ್ಕ ಈ ರಾಮನು 4 ಜನ ಸೈನಿಕರೆಲ್ಲ, ಅದು ಕಪಿಗಳು. ಅವಕ್ಕೆ ಏನು ಗೊತ್ತಾಗತ್ತೆ? ಹಿಂದೆ ಗೊತ್ತಿದೆ, ಮುಂದೆ ಗೊತ್ತಿದೆಯಾ? ತಲೆನೇ ಕೆಡಿಸ್ಕೊಳ್ಬೇಡ, ಏನೂ ಆಗಲ್ಲ. ದುಹಿತ ತವ ಭಾರ್ಯಾರ್ಥೆ ದತ್ತ ರಾಕ್ಷಸ ಭಂಗವ ದಾನವೇಂದ್ರೋ ಮಧುರ್ನಾಮ ವೀರ್ಯೋತ್ಸಿಕ್ತೋ ದುರಾಸದಃ. ಎಂತಹ ದೊಡ್ಡ ದೊಡ್ಡ ದೈತ್ಯರು ಕೂಡ ನಿನ್ನನ್ನು ನೋಡಿ ಹೆದರಿ ತಮ್ಮ ಮಗಳನ್ನೇ ಮದುವೆ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ನೋಡಿ ಪರಾಕ್ರಮ ಅಂದ್ರೆ ಹಾಗಿರಬೇಕು. ಹೋದ್ರೆ ರಾವಣನಿಗೆ ಮದುವೆ. ಹಾಗಾಗಿ ಮಯ ಎನ್ನುವಂಥ ಅಸುರ ಮಾಡಿಕೊಟ್ಟು ಬಿಟ್ಟಿದ್ದಾನೆ. ಯಾಕೆ ಹೆದರುಗಳ್ತಾ ಇದೆಯಾ? ಏನೂ ಆಗಲ್ಲ. ನಿರ್ಜಿತ ಸಮರೇ ರೋಷ ಲೋಕಬಾಲ ಮಹಾಬಲಾಹ ದೇವಲೋಕ ಮಿತೋಗತ್ವ ಚಕ್ರಶ್ಚಾಪಿ ವಿನಿರ್ಜಿತ. ಯಾರ್ಯಾರೋ 4 ಜನನ ಹೊಡೆದು ಬಂದಿಲ್ಲ ನೀನು. ದೇವಲೋಕಕ್ಕೆ ಹೋಗಿ ಇಂದ್ರನನ್ನು ಹೊಡೆದು ಬಂದಿದ್ದೀಯಾ ನೀನು, ಇಂದ್ರನನ್ನು ಗೆದ್ದು ಬಂದಿದ್ದೀಯಾ. ಇಲ್ಲಿ ತುಂಬ ಸೂಕ್ಷ್ಮವಾದಂಥ ಒಂದು ವಿಚಾರ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಈ ದೇವಾನುದೇವತೆಗಳೆಲ್ಲರೂ ಕೂಡ ಆ ಪರೀಕ್ಷೆಗೆ ಬರ್ತಾರೆ. ಧ್ರುವನನ್ನು ಪರೀಕ್ಷೆ ಮಾಡಿದ್ರು, ಪ್ರಹ್ಲಾದನನ್ನು ಪರೀಕ್ಷೆ ಮಾಡಿದ್ರು, ಬೇರೆ ಬೇರೆಯವ್ರನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ.
ಪರೀಕ್ಷೆಯನ್ನು ಮಾಡಿದ್ರೂ ಕೂಡ ಆ ಬಾಲಕರೆಲ್ಲರೂ ಕೂಡ ಗೆದ್ದು ಬಿಟ್ರು ಅಂತ ಹೇಳಿದರೆ ಏನರ್ಥ ಅದಕ್ಕೆ ಅಂತ ಆಚಾರ್ಯರಲ್ಲಿ ಬರೀತಾರೆ. ಅವರು ತಮ್ಮ ಸಾಮರ್ಥ್ಯದಿಂದಾಗಿ ಸಂಪೂರ್ಣವಾಗಿ ಪರೀಕ್ಷೆಯನ್ನು ಮಾಡೇ ಇರಲ್ಲ. ಏನೋ ಅಪ್ಪ ಮಗನಿಗೆ ಹೊಡಿಬೇಕು ಅಂತ ಹೆದರಿಸ್ಲಿಕ್ಕೆ ಹೊಡೆದಾಗ ಸುಮ್ಮನೆ ಹೆದರಿಸ್ಲಿಕ್ಕೆ ಮಾಡಿರ್ತಾರೆ. ಪರೀಕ್ಷೆಯೂ ಕೂಡ ಏನು 1ನೇ ಕ್ಲಾಸ್ನವನಿಗೆ IAS ಎಕ್ಸಾಮ್ ಥರ ಕೊಟ್ಟಿರಲ್ಲ, ಅವರೇನು ಅಂಥ ಕಠಿಣ ಪರೀಕ್ಷೆಯನ್ನು ಮಾಡಿರೋದಿಲ್ಲ. ದೇವತೆಗಳ ಸಾಮರ್ಥ್ಯಕ್ಕೆ ಎಷ್ಟು ಪರೀಕ್ಷೆಯನ್ನು ಮಾಡ್ಬೋದು ಅವರು, ಆ ತರಹ ಪರೀಕ್ಷೆಯನ್ನು ಮಾಡಿರೋದಿಲ್ಲ. ಸಣ್ಣ ಪರೀಕ್ಷೆಯನ್ನು ಮಾಡಿರ್ತಾರೆ ಅಷ್ಟೇ. ಅವರು ಸುಮ್ಮನೆ ಮಕ್ಕಳಿಗೆ ಸಣ್ಣ ಸೂಜಿ ಸುತ್ತುತ್ತಾರಲ್ವಾ, ಆ ಥರ ಮಾಡಿರ್ತಾರೆ. ಅದೇ ದೇವತೆಗಳ ಸಾಮರ್ಥ್ಯ ಅಂತ ತಿಳ್ಕೊಳ್ಬಾರ್ದು. ದೇವತೆಗಳ ಸಾಮರ್ಥ್ಯ ಮಿಗಿಲಾಗಿರುವಂತಹದ್ದು. ಹಾಗೆ ಇವನು ರಾವಣ ಹೋಗಿ ದೇವತೆಗಳನ್ನು ಗೆದ್ದಿದ್ದಾನೆ ಅಂದರೆ ಅದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಒಂದು, ದೇವತೆಗಳ ಸಮಯ ಆಗ ಸರಿ ಇಲ್ಲದೆ ಇರ್ಬೋದು. ಗುರುದ್ರೋಹಾದಿಗಳನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಆ ಸಮಯಕ್ಕೆ ಅನುಗುಣವಾಗಿ ತಮ್ಮ ಬಲ ಕುಂಠಿತವಾಗಿರ್ತದೆ ಕೆಲವು ಸತಿ. ಅಥವಾ ದೊಡ್ಡ ಮಹತ್ಕಾರಿ ಆಗಬೇಕು, ಅಷ್ಟೂ ಜನರನ್ನು ಸಂಹಾರ ಮಾಡಬೇಕು, ರಾಮ ಮತ್ತೆ ಬರಬೇಕು ಭೂಮಿಗೆ ಅಂತಂದರೆ ದೇವತೆಗಳು ಇದೆಲ್ಲವನ್ನು ಕೂಡ ಸಹಿಸ್ಕೊಳ್ತಾರೆ. ಆ ಪಾಪ ಅವರಿಂದಾಗಿ ಆಗಬೇಕಲ್ವಾ, ದುಷ್ಟರಿಂದಾಗಿ ಆ ಪಾಪ ಆಗಲಿಕ್ಕೋಸ್ಕರವಾಗಿ ಅದನ್ನು ಸಹಿಸ್ಕೊಂಡಿರ್ತಾರೆ. ದೇವತೆಗಳನ್ನು ಗೆದ್ದಿದ್ದಾನೆ ಅನ್ನೋ ಮಾತ್ರಕ್ಕೆ ದೇವತೆಗಳಕ್ಕಿಂತಲೂ ದೊಡ್ಡ ಬಲಿಷ್ಠ ರಾವಣ ಅಂತ ಏನು ಅರ್ಥ ಅಲ್ಲ. ಸಂದರ್ಭಗಳು ಆ ಥರ ಕೆಲಸಗಳನ್ನು ಮಾಡಿಸ್ತಾನೆ. ಈ ಥರ ಜಯಶ್ಚ ವಿಫಲ ಪ್ರಾಪ್ತ ಮೃತ್ಯುಶ್ಚ ಪ್ರತಿಷೇಧಿತ ಸುಯುತ್ತೇನ ಚತೆ ಸರ್ವೇ ಲೋಕಾಸ್ತತ್ರ ಸುತೋಷಿತಾ. ಈ ತರಹ ಅನೇಕ ವಿಚಾರಗಳನ್ನು ನೀನು ಹೆದರುಕೊಳ್ಳೇಬೇಡ. ನಿನ್ನನ್ನು ಬೆಂಬಲಿಸಲಿಕ್ಕೆ ನಾವಿದ್ದೇವೆ, ನೀನೇ ಒಬ್ಬ ಸಾಕು ಎಲ್ಲರಿಗೂ ಅಂತ ಹೇಳ್ತಾರೆ. ಅವನಿಗೆ ಏರಿಯೋಯ್ತು, ಆಹಾ ನನ್ನ ತರಹ ಯಾರೂ ಇಲ್ಲ, ಹಾಗಾದರೆ ಇನ್ಮೇಲೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅವನಿಗೆ ಒಂದು ತೀರ್ಮಾನ ಮಾಡ್ದ. ಅವನು ದೇವದಾನವ ಗಂಧರ್ವಾ ಪಿಶಾಚ ಪತಗೋ ರಗಾ ನತ್ವಾಂ ದರ್ಶಿತು ಶಕ್ತಾ ಕಿಂ ಪುನಃ ಮಾನವೋ ರಣೆ. ಅವ್ರು ಹೇಳ್ತಾರೆ, 2 ಹುಲು ಮಾನವರು ರಾಮ ಮತ್ತು ಲಕ್ಷ್ಮಣ ಯಾರಿದಾರಲ್ಲಿ, ಬೇರೆ ಇಬ್ಬರೇ ಮನುಷ್ಯರು ಅಂತಿರೋದು. ಎಲ್ಲ ಕೋತಿಗಳಿದ್ದಾರೆ ಉಳಿದವರೆಲ್ಲ. ಆ ಕೋತಿಗಳು ನಿನಗೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಬುದ್ಧಿ ಇರುವ ಮನುಷ್ಯನೇ, ದೇವತೆಗಳೇ ನಿನಗೆ ಏನನ್ನು ಮಾಡೋಕ್ಕಾಗ್ತಾ ಇಲ್ಲ, ಕೋತಿಗಳು ಏನು ಮಾಡುತ್ತೆ ಅಂತ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವೇ ಪ್ರಮತ್ತ ವಿಶ್ವಸ್ತ ವಂಚಿತ ಸ್ಮಕ್ ಹನುಮತ. ಹುಚ್ಚ ಹನುಮಂತ ಬಂದು ಹೊಡೆದೋಗಿದ್ದಾನಲ್ಲ, ಆದರೂ ಬುದ್ಧಿ ಬರಲಿಲ್ಲಲ್ಲ ನಿಮಗೆ ಅಂತ ಯಾರಾದ್ರು ಅಂದರೆ ಅವನು ಮೋಸ ಮಾಡಿದ್ದವನು. ನಾವೆಲ್ಲ ಕೊಡ್ದು ತೇಲಾಡ್ತಾ ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ಬಂದ ಅವನು. ಅದು ಯಾವಾಗ? ಭೂತ್ವಾ ಬಿಡಾಲ ಸಮಿತೋ, ಸಣ್ಣ ಬೆಕ್ಕಿನ ರೂಪದಲ್ಲಿ ಬಂದಿದ್ದವನು. ಬೆಕ್ಕಾಗಿ ಬಂದು ಊರೆಲ್ಲ ತಿರುಗಿ ನೋಡ್ಕೊಂಡು ಮಾಡಿಬಿಟ್ರೆ ಅದೇನು ದೊಡ್ಡದು? ಮೋಸ ಮಾಡಿ ಗೆದ್ದಿರುವಂಥವನು. ತಾಕತ್ತಿದ್ರು ಎದುರುಗಡೆ ಬರ್ಲಿಕ್ಕೆ ಹೇಳಂತ, ನಾನು ನೇರವಾಗಿ ಬರ್ಲಿಕ್ಕೆ ಹೇಳಿ. ನಾವು ಕುಡಿದು ತೇಲಾಗ್ತಾ ಇರಬೇಕಾದಾಗ, ಹೆಂಗಸರ ಜೊತೆಗೆ ಮಜಾ ಮಾಡ್ಕೊಂಡಿರ್ಬೇಕಾದಾಗ ಅವನು ಬಂದ್ಬಿಟ್ರೆ ನಾವು ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗತ್ತಾ ಯುದ್ಧಕ್ಕೆ? ಅವೆಲ್ಲ ಆಗಲ್ಲ. ಮೋಸ ಮಾಡಿರುವಂಥವನವನು ಅಂತ ಹೇಳ್ತಾನೆ. ಅದೆಲ್ಲ ದೊಡ್ಡ ಲೆಕ್ಕ ಅಲ್ಲ. ಹನುಮಂತ ಬರಲಿ ಮತ್ತೆ ಮಾಡೋಣ ಅವನಿಗೆ. ನಹಿಮೇ ಜೀವತೋ ಗಚ್ಚೆ ಜೀವನ್ ಸ ವನಗೋಚರ. ನಾನು ಬದುಕಿದ್ದೀನಿ, ಪ್ರಹಸ್ತ ಹೇಳುವ ಮಾತು. ನಾನು ಬದುಕಿದ್ದೀನಿ ಅಂದರೆ ಯಾರು ವಾಪಸ್ ಬದುಕಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ವೇಳೆ ಸತ್ತರೆ ಮತ್ತೆ ನಿಮ್ದು ವೈಕುಂಠ ಸಮಾರಾಧನೆ ಅಷ್ಟೇ. ನಾನು ಬದುಕಿದ್ರೆ ನಾನೇ, ಯಾರೂ ನನ್ನನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಹೇಳ್ತಾರೆ. ಸರ್ವಾಂ ಸಾಗರ ಪರ್ಯಂತಾಂ ಸಶೈಲ ವನಕಾನನಾಂ ಕರೋಮಿ ಅವಾನರಾಂ ಭೂಮಿಂ ಆಜ್ಞಾಪಯಿತು ಮಾಂ ಭವಾನ್. ನನಗೆ ಆಜ್ಞೆ ಕೊಡು ನೀನು. ಭೂಮಿಯಲ್ಲಿ ಮಂಗಗಳೇ ಇರಬಾರ್ದಿನ ಮೇಲೆ, ಮಂಗ ಜಾತಿಯೇ ಇಲ್ಲ ಅಂತ ಮಾಡ್ತೇನೆ ನಾನು ಅಂತ ಆ ಥರ ಎಲ್ಲ ಹೇಳ್ತಾನೆ. ಅಯಂ ಪರಿಭವೋ ಭೂಯಃ ಪುರಸ್ಯ ಅಂತಃಪುರಸ್ಯ ಚ ಶ್ರೀಮತೋ ರಾಕ್ಷಸೇಂದ್ರಸ್ಯ ವಾನರೇಣ ಪ್ರದರ್ಶನಂ. ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಸತ್ಯನೇ, ಇಲ್ಲ ಅಂತಲ್ಲ. ಎಂತಹ ಹೇಸಿಗೆ ಜನ ಅವರೆಲ್ಲ, ಗಲೀಜು. ಅವನು ಹನುಮಂತ ಮಾತ್ರ ಇವನು ಹೇಳೋದು ಅಲ್ಲ. ಅವನು ರಾವಣನ ಅಂತಃಪುರಸ್ ತನಕ ಬರ್ತಾನೆ ಅಂತಂದ್ರೆ ಅವನು ಎಂಥ ಮನುಷ್ಯ ಮಾರ. ಅವನು
ಆದರೆ ಇವನು ಅವನಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾನೆ. ಇವನೇ ವರಷ್ಟು. ಇವನು ಎಲ್ಲ ಹೆಂಗಸರ ಜೊತೆಗೆ ಹೆಂಗಸನ್ನು ಎತ್ಕೊಂಡು ಬಂದವನಿಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡವನು ಇವನು ಪ್ರಹಸ್ತ. ಇವನು ಹನುಮಂತನ ಬಗ್ಗೆ ಹೇಳ್ತಾ ಇದ್ದಾನೆ. ಆಚಾರ್ಯರು ನಿರ್ಣಯದಲ್ಲಿ ಒಂದು ಮಾತನ್ನು ಬರೀತಾರೆ. ಯಾಕೆ ಹನುಮಂತ ಇದು ರಾತ್ರಿ ಹೋಗಿದ್ದು ಅಂತ ಹೇಳಿದರೆ ಅವರೆಲ್ಲರೂ ಕೂಡ ಪಾನಮತ್ತರಾಗಿರ್ತಾರೆ. ಏನಾದರೂ ಮಾಟ ಮಂತ್ರ ಮಾಡಿದ್ರು ವಾಪಸ್ ಅವರಿಗೆ ಹೋಗಿ ಹೊಡೆಯುತ್ತೆ ಅಂತ. ಮತ್ತೆ ಹನುಮಂತನ ಬ್ರಹ್ಮಚರ್ಯದ ನಿಶ್ಚಯ ಆಗತ್ತವಾಗ ಅಷ್ಟೂ ಕಡೆಗಳಲ್ಲಿ ಓಡಾಡಿದ್ರು ಒಂದು ಕ್ಷಣವೂ ಕೂಡ ಅವನಿಗೆ ಮನೋವಿಕಾರ ಆಗಲಿಲ್ಲ. ಅಂತಹ ಹನುಮಂತ ಇವನು ಅವನಿಗೆ ಹೇಳ್ತಾ ಇದ್ದಾನೆ, ಇವನು ಎಲ್ಲ ಕಡೆ ತಿರುಗಿ ಬಂದಿದ್ದೇವೆಲ್ಲ ಸರಿಯೇ ಅಲ್ಲಪ್ಪ, ಅವನು ಹೇಗೆ ಹಾಗೆಲ್ಲ ಬರ್ಲಿಕ್ಕೆ ಸಾಧ್ಯ ಅಂತ. ಅನಂತರದಲ್ಲಿ ಈ ತರಹ ಸಿಕ್ಕಾಪಟ್ಟೆ ಹನುಮಂತನ ಬಗ್ಗೆ ಅಂದರೆ ನಿನಗೆ ಆಗತ್ತೆ ಅನ್ನುವಂತಹ ಅಬ್ರವೀತ್ ಪರಮಕೃತ ರಾವಣಂ ಲೋಕರಾವಣಂ ಸರ್ವೇ ಭವಂತಸ್ತಿಷ್ಟಂತೋ ಮಹಾರಾಜೇನ ಸಂಗತಾ ಅಹಮೇಕೋ ಹನಿಚ್ಯಾಮಿ ರಾಘವಂ ಸಹ ಲಕ್ಷ್ಮಣಂ. ನಾನು ಒಬ್ಬನೇ ಹೋಗಿ ಕೊಲ್ತೇನೆ, ಯಾರೂ ಬರಬೇಕಾದ ಅವಶ್ಯಕತೆ ಇಲ್ಲ. ಸ್ವೈರಂ ಕುರುವಂತು ಕಾರ್ಯಾಣಿ ಭವಂತಃ ವಿಗತಜ್ವರಾಹ ಏಕೋಹಂ ಭಕ್ಷಯಿಷ್ಯಾಮಿ ತಾನ್ ಸರ್ವಾನ್ ಹರಿಯೂತಪಾನ್. ಎಲ್ಲರನ್ನು ಕೂಡ ತಿಂದು ಬಂದುಬಿಡ್ತೇನೆ ನಾನು ಅಂತೇಳಿ ಇವನು ಮತ್ತೆ ಊಟ ಬ್ಯಾಟಿಂಗ್ ಅದರಲ್ಲೇ ಆಲೋಚನೆ ಮಾಡ್ಕೊಂಡಿದ್ದಾನೆ. ತಾನ್ ಗೃಹೀತ ಯುಧಾನ್ ಸರ್ವಾನ್ ವಾರಯಿತ್ವ ವಿಭೀಷಣ ಅಬ್ರವೀತ್ ಪ್ರಾಂಜಲಿರ ವಾಕ್ಯಂ ಪುನಃ ಪ್ರತ್ಯುಪವೇಶ್ಯತಾನ್. ಇದರ ಮಧ್ಯದಲ್ಲಿ ವಿಭೀಷಣ ಒಂದು ಮಾತನ್ನು ಹೇಳ್ತಾನೆ. ಇವರೆಲ್ಲರೂ ಎದ್ದು ನಾನು ಮುಂದೆ ಎಂತ ಮನೆಯಲ್ಲಿ ಸೊಳ್ಳೆ ಹೊಡೆದಾಗ ಅಂದ್ಕೊಂಡಿದ್ದಾರೆ ರಾಮನನ್ನು ಹೋಗಿ ಕೊಲ್ಲುವಂಥದ್ದು ಅಂತಂದರೆ ಎಲ್ಲ ಎದ್ದೇ ಇದ್ದಾರೆ. ವಿಭೀಷಣ ಹೇಳಿ ಎಲ್ಲರನ್ನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಎಲ್ಲ ಸ್ವಲ್ಪ ಅಂತ ಹೇಳ್ತಾನೆ. ಏನಂತ ಅಂದ್ಕೊಂಡಿದ್ದೀರಾ ರಾಮ ಅಂತೇಳಿ ಹೇಳಿದರೆ ಕೈ ಮುಗಿದು ಅವನು ಏನು ನೋಡಿ, ಒಬ್ಬ ವಿಭೀಷಣ ರಾವಣನಿಗೆ ರಾಜ, ಅವನು ಕೈ ಮುಗಿದು ಹೇಳ್ತಾನೆ. ಅಲ್ಲಿ ಹಿಂದೆ ಹನುಮಂತ ಹೇಳಿರ್ತಾರೆ, ಧರ್ಮಂ ಸಮ್ಮಾನಯಂತಂ ರಘುಪತೆ ರಭತೆ ಪ್ರತ್ಯಹಂ ಶತ್ರುಭಾವಂ ತಸ್ಮಿನ್ ಯೋಸ್ಮಿನ್ ಪ್ರದೇಶೆ ರಚಯತೆ ತಮಿಮಂ ಹಂತೆ ತಸ್ಯಾನುಗಸ್ಯ. ಅಲ್ಲಿ ಹೇಳಬೇಕಂದಾಗ ಮುಂಚತ್ವಂ ಚಾಗರದಸ್ಯ ಪ್ರಬಲತಮ ಹರಿರ್ದ್ವೇಷತೋ ದೋಷಭಾಜ. ನಿನ್ನ ಅಣ್ಣನನ್ನು ಬಿಟ್ಟುಬಿಡು, ನೀನು ಬೇಕಾಗಿಲ್ಲ, ಅವನು ಧರ್ಮವನ್ನು ಮಾತ್ರ ಹಿಡಿದುಕೋ ಅಂತ ಹನುಮಂತ ದೇವರು ಹೇಳಿರ್ತಾರೆ ವಿಭೀಷಣನಿಗೆ ಹೋದಾಗ. ಹಿಂದೆ ನೀವು ಪ್ರವಚನವನ್ನು ಅದನ್ನು ಕೇಳಿದ್ರಿ ನೀವು. ಇಲ್ಲಿ ಆ ವಿಭೀಷಣ ಮತ್ತೆ ರಾಮನಿಗೆ ಹೇಳ್ತಾನೆ, ನೋಡು ಬಾಯಿದೆ ಕೈ ಇದೆ ಅಂತ ಹೋಗಿ ಗುದ್ದಲಿಕ್ಕೆ ಹೋಗಬಾರ್ದು, ತಲೆ ಇದೆ ಅಂತ ಬಂಡೆಗೆ ಹೋಗಿ ಗುದ್ದದಲ್ಲ. ವಿವೇಕ ಅಂದರೆ ಏನು ಗೊತ್ತುಂಟ ನಿಮಗಳಿಗೆ? ಯಾರಿಗಾದರೂ ತಲೆಯಲ್ಲಿ ಬುದ್ಧಿ ಅನ್ನುವಂಥದ್ದು ಇದೆಯಾ? ನೀವೆಲ್ಲ ವಿವೇಕವನ್ನು ಮಾರಾಟಕ್ಕಿಟ್ಟವ್ರು ನೀವು. ನಿಮಗೆ ಉಪದೇಶ ಕೊಟ್ಟದ್ದು ಕೋಣನ ಮುಂದೆ ಕಿಂದಿರಿ ಬಾಸ್ದಂಗೆ ಆಗತ್ತೆ ನನಗೀಗ. ಅವನು ಹೇಳ್ತಾನೆ ಸಾಮ ದಂಡ, ಸಾಮ ಭೇದ, ಅನಂತರದಲ್ಲಿ ದಂಡ ಬರಬೇಕು. ಬಾಯಿ ತೆಗೆದ್ರೆ ಹೊಡಿ ಕಡಿ ಇದಲ್ಲ. ಅಪ್ಯುಪಾಯ ಸ್ತ್ರಿಭಿತ್ತಾತ ಯೋರ್ತಃ ಪ್ರಾಪ್ತು ನ ಶಕ್ಯತೆ. 3 ವಿಧವಾದಂತಹ ಉಪಾಯಗಳನ್ನು ಮಾಡಿ, ಸಾಮ ದಾನ ಭೇದಗಳನ್ನು ಮಾಡಿಯೂ ಕೂಡ ಯಾರಿಗೆ ಧನವನ್ನು ಸ್ವೀಕಾರ ತಮಗೆ ಬೇಕಾದನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲವೋ ಆವಾಗ ದಂಡನೇನು ಮಾಡಬೇಕು, ಹೇಳ್ತಿದ್ದ ಹಾಗೆ ಹೋಗಿ ಹೊಡೆಯೋದಲ್ಲ ಅಂಥೇಳಿ ಹೇಳ್ತಾನೆ ಅವನು. ಇದು ಯಾವುದೂ ಕೂಡ ನೋಡು ರಾವಣ, ಮತ್ತೆ ಹೇಳ್ತಾ ಇದ್ದೇನೆ, ಇನ್ನೂ ನೀನು ಹಾಳಾಗ್ತಾ ಇದೆಯಾ. ಇಂತಹ ಮೂರ್ಖರ ಮಾತನ್ನು ಕೇಳ್ತಾ ಇದೆಯಾ ನೀನು. ಇವರಿಗೆ ಯಾರಿಗೂ ಕೂಡ ಸ್ವಯಂ ನಷ್ಟ ಜಗತಃ ಕ್ಷಯಕಾರಿಣ. ಕೃಷ್ಣ ಹೇಳ್ತಾನಲ್ಲ, ತಾವೂ ಮುಳುಗಿದ್ದಾರೆ, ನಿನ್ನನ್ನು ಎಳೆದು ಮುಳುಗಿಸ್ತಾರೆ ಇವರು. ಹೇಳಿದ್ದನ್ನು ಅರ್ಥ ಮಾಡ್ಕೋ, ಹಾಗೆ ಆಗಲ್ಲ. ಮೊದಲಿಗೆ ಯಾರಾದರೂ ಏನಾದರೂ ನಮಗೆ ಆ ಮಗು ಹತ್ರ ಹೋಗಿ ಏನೋ ಒಂದು ವಸ್ತು ಇದೆ ಅಂತಂದರೆ ಕೊಡ್ತೀಯೋ ಇಲ್ಲೋ ಅಂತೇಳಿ ಹೋಗಲಿಕ್ಕೆ ಹೋದ ಮಗು ತಿರ್ಸಿ ಹೊಡೆದು ಬಿಡುತ್ತೆ. ಅದಕ್ಕೆ ಸಮಾಧಾನದಿಂದಾಗಿ ಏನಾದರೂ ಹೇಳಿ ಬೇರೆ ಚಾಕೊಲೇಟನ್ನು ಕೊಟ್ಟು ಏನೋ ಒಂದು ಮಾಡಿ ಇಸ್ಕೊಳ್ಬೇಕು. ಅದು ಉಪಾಯ ಅಂತೇಳಿ ಹೇಳಿದರೆ. ಮರ್ಯಾದೆ ಹೊಡೆದ್ರೆ ಈಗ ಅವನು ಬಂದು ಹೊಡೆದ್ರೆ ಮರ್ಯಾದೆ ಯಾರ್ದು ಹೋಗುತ್ತೆ? ಇವ್ರುಗಳದ್ದು ಹೋಗುತ್ತಾ? ನಿಂದು ಮರ್ಯಾದೆ ಹೋಗುತ್ತೆ. ಸ್ವಲ್ಪ ಆಲೋಚನೆ ಮಾಡು.
ಹಾಗೆಲ್ಲ ಮಾಡಬಾರ್ದು. ಪರಮತ್ವೇಶು ಅಭಿಯುಕ್ತೇಶು ದೈವೇನ ಪ್ರಹೃತೇಶು ಚ ವಿರಕರ್ಮಾಸ್ತಾತ ಸಿದ್ಧಂತಿ ಪರೀಕ್ಷಾ ವಿಧಿನಾ ಕೃತಾ ಪರಮತ್ವೇಶು ಅಭಿಯುಕ್ತೇಶು. ಅಲ್ಲಿ ಹೇಳ್ತಾರೆ, ಸಿಕ್ಕಾಬಟ್ಟೆ ಹೆಂಡ ಕುಡಿದು ಈ ತರಹ ಇದ್ದರೆ ಹೀಗೆ ಆಗೋದು ನಿಮ್ಗಳ ಹಣೆ ಬಾರ. ಕುಡಿದು ಕುಡಿದು ತೇಲ್ತಾ ಇರ್ತೀರ ನೀವು. ಆವಾಗ ದುಡುಕಿ ನೀವು ಯಾವುದೇ ಕೆಲಸಗಳನ್ನು ಮಾಡಬಾರ್ದು, ಇದು ಸರಿಯಲ್ಲ ಇದು ಅಂತ ಹೇಳಿಬಿಟ್ಟು ತುಂಬ ಹೇಳ್ತಾರೆ. ಅಯಶಸ್ಯ ಮನಾಯುಷ್ಯಂ ಪರದಾರಾಭಿಮರ್ಶನಂ ಅರ್ಥಕ್ಷಯಕರಂ ಘೋರಂ ಪಾಪಸ್ಯ ಚ ಪುನರ್ಭವಂ. ಅವನು ಹೇಳ್ತಾನೆ, ಬೇರೆಯವರ ಹೆಂಡತಿಯನ್ನು ಎತ್ತುಕೊಂಡು ಬಂದಿದ್ದೇ ಮೊದಲು ನಿನಗೆ ಕಂಟಕ, ಅದೇ ತಪ್ಪು. ಇನ್ನೊಬ್ಬ ಹೆಂಡತಿಯನ್ನು ಮುಟ್ಟಿದರೆ ಎಲ್ಲ ಸಂಪತ್ತು ಹೋಯಿತು ಅಂತಲೇ ಅರ್ಥ ಆವತ್ತು. ಇನ್ನೊಬ್ಬರ ಹೆಂಡತಿಯನ್ನು ಮುಟ್ಟುವುದು ಅಂದರೆ ನಮ್ಮನೆಗೆ ಪೆಟ್ರೋಲ್ ಹಾಕಿ ಸುಡುವುದು ಅಂದರೆ ಎರಡೂ ಒಂದೇ. ಅದು ಹಾಗೆ ಮಾಡಬಾರ್ದು, ಅದೇ ಮೊದಲು ತಪ್ಪು ನೀನು ಮಾಡಿರುವಂತಹದ್ದು. ಆನಂತರದಲ್ಲಿ ವಿನೇಶ್ಯದ್ದಿ ಪುರಿ ಲಂಕಾ ಶೂರ ಸರ್ವೇ ಚ ರಾಕ್ಷಸ ರಾಮಸ್ಯ ದೈತಾ ಪತ್ನಿ ಸ್ವಯಂ ಯದಿನ ದೀಯತೆ. ಕೊನೆ ಮಾತು ಹೇಳ್ತಾ ಇದ್ದೇನೆ ರಾವಣ, ಇನ್ನಾದರೂ ಅರ್ಥ ಮಾಡು. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಆಯ್ತಾ, ನೀನು ಮಾಡಿದೀಯ ತಪ್ಪು. ಅಲ್ಲಿ ಎದುರುಗಡೆ ಇರುವಂತಹವನು ರಾಮ, ಅವನು ನೀನಲ್ಲ. ನೀನು ವಾಪಸ್ ಇವತ್ತು ತಗೊಂಡು ಹೋಗಿ ಕೊಟ್ಟರು ಅವನ ಹೆಂಡತಿಯನ್ನು ಬಿಟ್ಟು ಬಿಡ್ತಾನೆ. ಈ ಗ್ಯಾರಂಟಿಯನ್ನು ವಿಭೀಷಣ ಕೊಡ್ತಾನೆ. ಶತ್ರು ಪಕ್ಷದಲ್ಲಿರುವಂತಹವನು ರಾಮನ ಬಗ್ಗೆ ಇಂತಹ ಗ್ಯಾರಂಟಿಯನ್ನು ಕೊಡ್ತಾನೆ ಅಂದರೆ ರಾಮನ ವ್ಯಕ್ತಿತ್ವ ಎಂತಹದ್ದಾಗಿತ್ತು. ಇಷ್ಟು ವರ್ಷ ಸೀತೆಯನ್ನು ಅಪಹರಿಸಿ ವರ್ಷಾನುಗಟ್ಟಲೆ ಇಟ್ಟುಕೊಂಡು ದುಃಖ ಪಡಿಸ್ತಾ ಇದ್ದಾಳೆ. ರಾಕ್ಷಸಿಯರನ್ನು ಇಟ್ಟು ಭಯಪಡಿಸುವಂತಹದ್ದು, ಕೆಟ್ಟು ಕುಲಗೆಟ್ಟು ಹೋಗಿರುವಂಥ ಮಾತುಗಳಿಂದ ಬೈತಾ ಇದ್ದಾನೆ. ಇಷ್ಟಾದರೂ ವಾಪಸ್ಸು ತಗೊಂಡೋಗಿ ರಾಮನಿಗೆ ಹೆಂಡತಿಯನ್ನು ಕೊಟ್ಟು ಬಿಡು, ನಿನಗೆ ಬದುಕು ಎನ್ನುವಂಥದ್ದು ಇನ್ನೂ ಚೆನ್ನಾಗಿ ಇದೆ. ನೀನು ಬೇಕಾದಷ್ಟು ಹೆಂಗಸರನ್ನ ಹಾಳು ಮಾಡ್ಕೊಂಡು ತಿರುಗಿದ್ದೀಯಾ, ಹೋಗಲಿ ಸಾಯು, ಆದರೆ ರಾಮನ ಹೆಂಡತಿ ಬೇಡ, ಇದು ಒಳ್ಳೇದಲ್ಲ. ಇನ್ನು ಮೇಲೂ ಕೊಡಾದರೂ ಕೊಡು, ಅವನು ರಾಮ, ನೀನಲ್ಲ. ಈ ಹೃದಯ ಅವನ ಮಾತಿನಲ್ಲಿ ಇದೆ. ರಾಮಸ್ಯ ದೈತಾ ಪತ್ನಿ ಸ್ವಯಂ ಯದಿ ನದೀಯತೆ ಪ್ರಸಾದೇ ತ್ವಾಂ ಬಂಧುತ್ವಾತ್ ಕುರುಶ್ವ ವಚನಂ ಮಮ. ನಾನು ನಿನ್ನ ಬಂಧುವಾಗಿ ಹೇಳ್ತಾ ಇದ್ದೇನೆ, ರಾಮನ ಬಂಟ ಅಲ್ಲ ನಾನು, ನಿನ್ನ ಬಂಧು, ನಿನ್ನ ತಮ್ಮನಾಗಿ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೋ, ಬೇಡ, ಒಳ್ಳೆಯದಲ್ಲ ಅಂತ ಗಿಣಿಗೆ ಹೇಳಿದಾಗ ವಿಭೀಷಣ ಹೇಳ್ತಾನೆ. ಇದೇ ರಾಮನಿಗೆ ರಾವಣನಿಗೆ ಇರುವ ವ್ಯತ್ಯಾಸ. ರಾಮ ಒಂದು ವಿಚಾರವನ್ನು ಮಾಡಬೇಕು, ಒಂದು ಹೆಜ್ಜೆ ಇಡಬೇಕಾದ್ರೆ ತನ್ನ ಎಲ್ಲರನ್ನೂ ಕೋತಿಗಳನ್ನು ಕೇಳ್ತಾನೆ. ರಾಮ ಎಲ್ಲರನ್ನೂ ಕೇಳ್ತಾನೆ, ಅವರು ಹೇಳಿದ ರೀತಿಯಲ್ಲಿ ನಡೀತಾನೆ, ಅದಕ್ಕೆ ತನ್ನದೊಂದು ನಿರ್ಣಯ ಕೊಡ್ತಾನೆ. ಅವರ ಮಾತು ನಾನು ಹೇಳಿರುವಂಥ ನನ್ನ ವಿಚಾರ ಇದು ಸರಿ ಇದೆಯಾ ಇಲ್ವಾ, ವಾಕ್ಯಾರ್ಥ ಮಾಡಿ ಯಾವುದು ಸರಿ ಇದೆಯೋ ಅದನ್ನೇ ಮಾಡೋಣ ಅಂತ ಹೋಗ್ತಾನೆ. ಇವನು ಯಾವುದೇ ವಿಚಾರವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಯಾರೋ ದುಷ್ಟರು ಹೇಳುವಂತಹ ಮಾತನ್ನು ತೆಗೆದುಕೊಳ್ತಾನೆ. ವಿಭೀಷಣ ಉಪದೇಶ ಕೊಡ್ತಾ ಇದ್ದಾನೆ, ಕೃಷ್ಣಗೆ ಅರ್ಜುನನಿಗೆ ಕೊಟ್ಟ ಹಾಗೆ ತೆಗೆದುಕೊಳ್ತಾ ಇಲ್ಲ. ಇದೇ ಅನರ್ಥಕ್ಕೆ. ಯಾರು ಹೇಳಿದರೆ ಏನು? ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ, ಯುಕ್ತಿ ಅಯುಕ್ತಂ ವಚೋ ಅಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಸುಭಾಷಿತ ಇದೆ, ಯುಕ್ತಿಯುಕ್ತವಾಗಿ ಯಾರೇ ಹೇಳಲಿ ಆ ಮಾತನ್ನು ತೆಗೆದುಕೊಳ್ಳಬೇಕು. ಒಂದು ಸಣ್ಣ ಹುಡುಗ ಆಗಿರಲಿ, ಗಿಳಿಯೇ ಆಗಿರಲಿ, ಹೇಳಿದ ಮಾತನ್ನು ತೆಗೆದುಕೊಳ್ಳಬೇಕು. ಅದು ಸರಿಯಿಲ್ಲ ಅಂತಂದರೆ ಶುಕಾಚಾರ್ಯರೇ ಹೇಳಿರಲಿ ಅಥವಾ ಬಾಲ ಸುಬ್ರಹ್ಮಣ್ಯನೇ ಹೇಳಿರಲಿ, ಆ ಮಾತನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಇಲ್ಲಿ ವಿಭೀಷಣ ಬಂಧುವಾಗಿ ನಾನು ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೋ ಅಂತೇಳಿ ಹೇಳ್ತಾ ಇದ್ದಾನೆ. ಜಪ್ಪಯ್ಯ ಅಂದರೂ ಅವನು ಜಗ್ಗುತ್ತಾ ಇಲ್ಲ. ಅದು ಹೇಳ್ತಾ ಇದ್ದಾರೆ, ಕೋಪ ಬರ್ತಾ ಇದೆ ಅವನಿಗೆ. ತ್ಯಜಸ್ವ ಕೋಪಂ ಸುಖ ಧರ್ಮ ನಾಶನಂ. ಕೋಪ ಯಾವತ್ತೂ ಕೂಡ ಸುಖ ಧರ್ಮ. ಕೃಷ್ಣ ಗೀತೆಯಲ್ಲಿ ಇದನ್ನೇ ಹೇಳುವಂತಹದ್ದು. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಮಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕಾಮದಿಂದಾಗಿ ಇದು ಬೇಕು ಅಂತ ಇದ್ದಾಗ ನನಗೆ ಹೀಗಾಗಬೇಕು, ನನಗಿವತ್ತು ಪಾಯಸ ಆಗಬೇಕಾಗಿತ್ತು, ಆಗಲಿಲ್ಲ, ಅವನು ಬೇರೆ ಏನೋ ಮಾಡಿದ್ಲು, ಸಿಟ್ಟು. ಇನ್ನೊಂದು ಸಿಟ್ಟು, ನಿನಗೆ ಅದಾಗಬೇಕು ಇದಾಗಬೇಕು ಅಂತ ಸಿಟ್ಟು ಮಾಡಿಕೊಂಡ್ರೆ ಏನಾಗುತ್ತೆ? ಕಾಮಾತ್ ಭವತ್
ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ನಿಮಗೆ ಏನು ಮಾತಾಡ್ತಾ ಇದ್ದೇನೆ, ಯಾರಿಗೆ ಹೇಳ್ತಾ ಇದ್ದೇನೆ ಯಾವುದು ಲೆಕ್ಕ ಇರಲ್ಲ. ಸ್ಮೃತಿ ಭ್ರಮಾತ್ ಬುದ್ಧಿನಾಶ, ಬುದ್ಧಿ ಕೈ ಕೊಡ್ತು ಅಂತೇಳಿ ಹೇಳಿದರೆ ಅಲ್ಲಿಗೆ ಜೀವನ ಒಂದು ಹಂತಕ್ಕೆ ಹೋಯಿತು ಅಂತಲೇ ಅರ್ಥ. ಅಲ್ಲಿ ಹೇಳ್ತಾರೆ, ತ್ಯಜಸ್ವ ಕೋಪಂ ಸುಖಧರ್ಮ ನಾಶನಂ ಭಜಸ್ವ ಧರ್ಮಂ ರತಿ ಕೀರ್ತಿ ವರ್ಧನಂ. ಧರ್ಮಿಷ್ಠನಾಗಿರಪ್ಪ. ರಾಮ ಅವನು ಹೊರಗಡೆ ಕಾಲು ಇಟ್ಟರೆ ಇಡೀ ಊರು ರಾಮನ ಹಿಂದೆ ಬರುತ್ತೆ. ಅದಕ್ಕೆ ಕಾರಣ ಏನು? ಅವನು ಅಷ್ಟು ಧರ್ಮಿಷ್ಠನಾಗಿದ್ದಾನೆ. ಆ ತರಹ ಪ್ರಜಾವತ್ಸಲನಾಗಿ ನೋಡ್ಕೊಳ್ತಾ ಇದ್ದಾನೆ. ನೀನು ಹೇಗಿದ್ದೀಯ? ನಮ್ಮಂಥವರು ನಾನು ತಮ್ಮನಾಗಿ ನಾನೇ ನಿನಗೆ ಮಕ್ಕಕ್ಕೆ ಕ್ಯಾಕರ್ ಸುಗಿತಾ ಇದ್ದೀನಿ, ಬೇಡ ಮಾಡಬೇಡ ಅಂತ. ಇಂತಹ ಪರಿಸ್ಥಿತಿ ನಿನ್ನದು, ಅವನ ಪರಿಸ್ಥಿತಿ ಅಂತದ್ದು. ಅದರಿಂದಾಗಿ ಬೇಡ. ಪ್ರಸೀದ ಜೀವೇಮ ಸಪುತ್ರ ಬಾಂಧವಾಹ. ಇನ್ನಾದರೂ ನೀನು ಸುಖ ಒಂದು ಮನಪ್ರಸನ್ನತೆಯನ್ನು ಕಂಡುಕೋ. ನೀನು, ನಿನ್ನ ಮಕ್ಕಳು, ನಾವು ಎಲ್ಲರೂ ಚೆನ್ನಾಗಿ ಬದುಕೋಣ. ಇನ್ನೂ ದೊಡ್ಡ ಬದುಕಿದೆ. ಅಲ್ಲಿ ನಿಂತಿರುವಂಥವನು ಕರುಣೆಯ ಕಡಲು ನಿಂತಿದ್ದಾನೆ, ರಾಮ ನಿಂತಿದ್ದಾನೆ ಅಲ್ಲಿ. ಹಾಗಾಗಿ ಹೇಳ್ತಾನೆ, ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಇನ್ನಾದರೂ ಮೈಥಿಲಿ ಸೀತೆಯನ್ನು ರಾಮನಿಗೆ ಕೊಟ್ಟು ಬಿಡು ಅಂತೇಳಿ ಹೇಳ್ತಾನೆ. ವಿಭೀಷಣನ ಯಾವ ಮಾತು ಕೂಡ ಅವನಿಗೆ ಪಥ್ಯ ಆಗ್ತಾನೇ ಇಲ್ಲ. ಜಗಾಮ ಸಮುದಾಚಾರಂ ಪ್ರಯುಜ್ಯಾಚಾರ ಕೋವಿದ. ಅಲ್ಲಿ ಹೇಳ್ತಾರೆ, ಪ್ರಸಾದ್ಯ ಭ್ರಾತರಂ ಜ್ಯೇಷ್ಠಂ ಸಾಂತ್ವೇ ಸ್ಥಿತಕ್ರಮ ದೇಶಕಾಲಾರ್ಥ ಸಂವಾದೆ ದೃಷ್ಟ ಲೋಕ ಪರಾವರ. ಎಲ್ಲವನ್ನು ತಿಳಿದುಕೊಂಡು ಬಂದವರ ವಿಭೀಷಣ ಹೇಳ್ತಾ ಇರುವಂಥದ್ದು. ಯದಾ ಪ್ರಭೃತಿ ವೈದೇಹಿ ಸಂಪ್ರಾಪ್ತೆ ಮಾಂ ಪುರೀಂ ತವ. ಎಷ್ಟು ಮಾತನ್ನು ಹೇಳ್ತಾನೆ. ಯಾವತ್ತು ನೀನು ವೈದೇಹಿ ಅಂತ ಹೇಳಿದ್ರೆ ಸೀತೆಯನ್ನ ಪಟ್ಟಣಕ್ಕೆ ಕರೆದುಕೊಂಡು ಬಂದು ಅನ್ಯಾಯದಿಂದಾಗಿ ಇಟ್ಟುಕೊಂಡ್ಯೋ, ಅವತ್ತಿನಿಂದಾಗಿ ನಮ್ಮ ಪಟ್ಟಣದಲ್ಲಿ ಅಶಕುನ ಶುಭ ಶಕುನ ಇಲ್ಲ, ದುಶ್ಶಕುನಗಳು ಬರ್ತಾ ಇದೆ. ಸೂಚನೆಗಳು ಅದೇ ಥರ ಇದೆ. ಏನು ಸೂಚನೆಗಳು? ಸಸ್ಫುಲಿಂಗ ಸುಧೂಮರಾರ್ಚಿಹಿ. ಬೆಂಕಿ ಹೊತ್ತಿಸಿ ಅಗ್ನಿಗೆ ಆಹುತಿ ಕೊಡೋಣ ಅಂತ ಹೇಳಿದ್ರೆ ಬೆಂಕಿ ಮೇಲ್ಗಡೆ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಬೆಂಕಿ ಹೊತ್ತಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಪುರೋಹಿತರನ್ನು ಕೇಳು ನೀನು, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು. ಹಾಕಿರುವ ಆಹುತಿ ಹುತ ಆಗ್ತಾ ಇಲ್ಲ. ಆಹುತಿ ಹುತ ಆಗ್ತಾ ಇಲ್ಲ ಅಂತೇಳಿ ಹೇಳಿದರೆ ಅದು ಯಜಮಾನನಿಗೆ ಶ್ರೇಯಸ್ಸನ್ನು ತಂದು ಕೊಡಲ್ಲ. ಹುತ ಆಗಬೇಕು ಆಹುತಿ ಯಾವುದೇ ಆದರೂ ಕೂಡ. ಬೇರೆ ಚರುಗಳನ್ನು ಮಾಡಿಟ್ರೆ ಇರುವೆಗಳು ಬರ್ತಾ ಇದ್ದಾವೆ. ನಾವಿವತ್ತು DTT ಲಕ್ಷ್ಮಣ ರೇಖೆ ನೋಡಿ, ಹೆಸರು ಲಕ್ಷ್ಮಣ ರೇಖೆ ಅವತ್ತಿಗೂ ಕೂಡ ಇವತ್ತಿಗೂ ಅದನ್ನು ಹಾಕಬೇಕು. ಆದರೆ ಅದೊಂದು ಶಕುನ ಅಂತೇಳಿ ಹೇಳ್ತಾನೆ ವಿಭೀಷಣ. ದೇವರಿಗೆ ಇಟ್ಟಿರುವಂತಹ ಹವಿಸ್ಸು ಅದಕ್ಕೆ ಇರುವೆ ಬರಬಾರ್ದು. ದೇವರ ಸನ್ನಿಧಾನ ಬಂದಿದೆ ಅಂದರೆ ಇರುವೆ ಬರಲ್ಲ ಅದಕ್ಕೆ. ಅದು ಒಂದು ದುಶ್ಶಕುನ ಇಲ್ಲಿ ಆಗ್ತಾ ಇದೆ. ಸರೀಸೃಪಾಣಿ ದೃಶ್ಯಂತೆ. ಇಲ್ಲಿ ಕೆಟ್ಟ ಕೆಟ್ಟ ನಾಗಗಳು ಬರ್ತಾ ಇದ್ದಾವೆ, ಹಾವುಗಳು ಬರ್ತಾ ಇದ್ದಾವೆ, ವಿಷದ ಹಾವುಗಳು. ಇಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಕಡೆಗಳಲ್ಲಿ ಮೈಲಿಗೆ ಆದರೆ ಹಾವು ಬರುವಂಥದ್ದು ಅಂತಿತ್ತು. ಎಷ್ಟೋ ಕಡೆಗಳಲ್ಲಿ ಬಿಟ್ಟು ಹೋಗಿದೆ ಇವಾಗ. ಹಾವು ಆ ಥರ ಬರೋದಿದ್ರೆ ಹಾವು ಇಲ್ಲೇ ಇರಬೇಕಾಗತ್ತೆ. ಅಷ್ಟು ಮೈಲಿಗೆ ಮಾಡ್ತಾ ಇದ್ದೇವೆ ನಾವಿವತ್ತು. ಹಾವು ಹೋಗಲಿಕ್ಕೆ ಇಲ್ಲ, ಮನೆಯಲ್ಲೇ ಇರಬೇಕು ಅಥವಾ ದೇವಸ್ಥಾನದಲ್ಲೇ ಇರಬೇಕು. ಅಷ್ಟು ಮೈಲಿಗೆ, ಅಷ್ಟು ಅನಾಚಾರ. ಹಿಂದೆ ಆ ಕಾಲದಲ್ಲಿ ಇತ್ತು. ಹಾವು ಬಂದಿದೆ ಅಂದರೆ ಏನೋ ಅನಾಚಾರ ಆಗಿದೆ, ಮೈಲಿಗೆ ಆಗಿದೆ, ಬೊಂಡಾಭಿಷೇಕ ಮಾಡಿ, ಕಲಶಾಭಿಷೇಕ ಮಾಡಿ ಈ ವ್ಯವಸ್ಥೆ ಇದ್ದಿತ್ತು. ವಿಭೀಷಣ ಹೇಳ್ತಾ ಇದ್ದಾನೆ, ಆ ಥರ ಇಲ್ಲಿ ಆಗ್ತಾ ಇದೆ. ಇದು ಹಿಂದೆ ಆಗಿರಲಿಲ್ಲ. ನೀನು ಸೀತೆಯನ್ನು ಕರೆದುಕೊಂಡು ಬಂದಿರುವಂತಹದ್ದು ಇದಕ್ಕೆಲ್ಲ ಕಾರಣ. ಇಷ್ಟು ಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಯಾಕೆ? ಅವನ ತಲೆಯಲ್ಲಿ ಮದ, ಕೋಪ ತುಂಬಿಕೊಂಡಿದೆ. ಎರಡೇ ಕಾರಣ. ಈ ಪ್ರಕರಣದಿಂದಾಗಿ ನಾವು ಏನನ್ನು ತಿಳಿದುಕೊಳ್ಳಬೇಕು? ಈ ವಿಚಾರವನ್ನು ತಿಳಿದುಕೊಳ್ಳಬೇಕು. ಕೋಪದಿಂದಾಗಿ ಏನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನಿಂದ ಹಿಡಿದುಕೊಂಡು ನಾವು ಇದನ್ನು ಅನುಷ್ಠಾನ ಮಾಡಲು ಪ್ರವಚನದಲ್ಲಿ ಹೇಳ್ತೇನೆ. ಆದರೆ ಅನುಷ್ಠಾನ ಮಾಡಲಿಕ್ಕೆ ರಾಮನೇ ಅನುಗ್ರಹ ಮಾಡಬೇಕು, ರಾಮನನ್ನೇ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಹೇಳ್ತಾನೆ ಅವರು, ಗವಾಂ ಪಯಾಂಸಿ ಸ್ಕನ್ನಾನಿ ವಿಮದ ವೀರಕುಂಜರಾಹ. ಅಲ್ಲಿ ಹೇಳ್ತಾರೆ, ಆ ಹಸುಗಳ ಹಾಲು ಇದ್ದಕ್ಕಿದ್ದ ಹಾಗೆ ಬತ್ತಿ ಹೋಗ್ತಾ ಇದೆ, ಹಾಲು ಕೊಡ್ತಾ ಇಲ್ಲ ಹಸುಗಳು. ಈ ಪರಿಸ್ಥಿತಿ ಬಂದು
ದೀನಮಶ್ವಾಹ ಪ್ರಘೇಶಂತೆ. ಆ ಕುದುರೆಗಳು ಒಟ್ಟರಾಶಿ ಕೂಗ್ತಾ ಇದೆ ಬೇಕಾದ ಬೇಡದ ಸಂದರ್ಭಗಳಲ್ಲಿ. ಇದೆಲ್ಲವೂ ಕೂಡ ಅಶುಭಗಳು, ಮಾಡಬೇಡ, ಇದು ಸರಿಯಲ್ಲ ಅಂತೇಳಿ ಹೇಳಿದ್ರು ಕೂಡ ಇದೀದ ಮುಕ್ತ ಸ್ವರಸೈನ್ಯ ನಾಶನೋ ಮಹಾಬಲ ಸಂಯತಿ ಚಂಡ ವಿಕ್ರಮ. ಅವನು ಹೇಳ್ತಾನೆ, ರಾಮ ಹೇಳ್ತಾನೆ, ಭಯಂ ನ ಪಶ್ಯಾಮಿ ಕುತಶ್ಚಿದಪ್ಯಹಂ ನರಾಗವ ಪ್ರಾಪ್ಸತಿ ಜಾತು ಮೈಥಿಲೀಂ. ನನಗೇನಿದೆ ಭಯ, ಜೀವಮಾನದಲ್ಲಿ ರಾಮನಿಗೆ ಸೀತೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ಆಗಿದ್ರೂ ಅವನಿಗೆ ಬುದ್ಧಿ ಬರ್ತಾ ಇಲ್ಲ, ಸಾಧ್ಯ ಇಲ್ಲ. ಸುರೈ ಸಹೇಂದ್ರೈರಪಿ ಸಂಗತ ಕದಂ ಅಮಾಕೃತ ಸ್ಥಾಸ್ಯತೆ ಲಕ್ಷ್ಮಣಾಗ್ರಜ. ಲಕ್ಷ್ಮಣನ ಅಣ್ಣ ರಾಮ ನನ್ನ ಎದುರುಗಡೆ ಹೇಗೆ ಬಂದು ನಿಂತ್ಕೊಳ್ಳಲಿಕ್ಕೆ ಸಾಧ್ಯ? ಇದೀದ ಮುಕ್ತ ಸ್ವರ ಸೈನ್ಯ ನಾಶನೋ ಮಹಾಬಲ ಸಂಯತಿ ಚಂಡ ವಿಕ್ರಮ ದಶಾನನೋ ಭ್ರಾತರ ಮಾಪ್ತವಾದಿನಂ ವಿಸರ್ಜಯ ಮಾಸ ತದಾ ವಿಭೀಷಣಂ. ಮನೆಗೆ ಕಳಿಸ್ಬಿಡ್ತಾನೆ. ಇದೇ ತರಹ ದುರ್ಯೋಧನ ಮಾಡಿದ್ದು. ವಿದುರ ಬಂದು ಹೇಳಬೇಕಾದಾಗ ದುರ್ಯೋಧನ ಬಾಯಿಗೆ ಬಂದ ಹಾಗೆ ಬಂದು ಹೊರಗಡೆ ಹಾಕ್ತಾನೆ. ಕೊನೆಗೆ ಆಗಿರುವಂತಹದ್ದು ಏನು? ತಲೆ, ಎದೆ, ಬೆನ್ನು, ಸೊಂಟಗಳೆಲ್ಲ ಮುರಿದು ಎದೆ ಸೀಳಿ ಸಾಯುವ ಪರಿಸ್ಥಿತಿ ಬಂತವನಿಗೆ. ಯಾರು ಒಳ್ಳೆಯ ಮಾತನ್ನು ಹೇಳುವುದನ್ನು ಕೇಳುವ ಮನಸ್ಥಿತಿಯನ್ನು ಅವನು ಯಾವನು ನನಗೆ ಹೇಳಲಿಕ್ಕೆ ಅಂತ ನಿಮಗೆ ಮನಸ್ಸಿಗೆ ಬಂತು ಅಂತಾದರೆ ಅವನಿಗೆ ಶ್ರೇಯಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಇಷ್ಟೆಲ್ಲ ಆಯ್ತಲ್ಲ, ಮತ್ತೊಂದು ಮೀಟಿಂಗ್ ಅವನು. ರಾವಣಿಗೆ ಒಳಗಡೆ ಹೆದರಿ ಸಾಯ್ತಾ ಇದ್ದಾನೆ ಅವನು. ಆದರೆ ತೊಡು ಇದ್ರೂ ಶಡಬಿಡ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಹಾಗೆ ಅವನಿಗೆ ಆಗ್ತಾ ಇಲ್ಲ. ತೊಡು ಅಂದಿಗೆ ಈಗ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಇಟ್ಕೊಳ್ಬೇಕು ಅಂತ ಆಸೆ ಇದೆ, ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅವನು ಬಂದಿಟ್ಟಿದ್ದಾನೆ. ಹೀಗೆ ತುಂಬ ಮಂತ್ರಾಲೋಚನೆಗಳೆಲ್ಲ ಮೇಲಿಂದ ಮೇಲೆ ಮೀಟಿಂಗು ಅಷ್ಟೇ. ಅದರಿಂದಾಗಿ ಏನು ಫಲಿತ ಏನೋ ಏನಿಲ್ಲ. ಯಾರು ಹೇಳೋ ಮಾತನ್ನು ಕೇಳಲ್ಲ. ಅದೇ ತನಗೆ ಯಾರು ಜೈ ಜೈ ಅಂತಾರೋ ಅಂಥವ್ರನ್ನ 4 ಜನ ಬಂದು ಕೂರಿಸ್ಕೊಳ್ಳೋದು, ಮೀಟಿಂಗ್ ಮಾಡೋದು. ಆ ಥರ ಪರಿಸ್ಥಿತಿ ಒಂದಾಗ್ತಾ ಇದೆ. ಮುಂದೆ ಹೇಳ್ತಾರೆ, ಕುಂಭಕರ್ಣ ಇನ್ನೊಂದು ದೊಡ್ಡ ಸಭೆ. ಎಂತಹ ಸಭೆಯ ವರ್ಣನೆ ಮಾಡ್ತಾರೆ. ಎಲ್ಲ ಕಡೆಯಲ್ಲಿ ಚಿನ್ನದ ಕಂಬಗಳಿದೆ ಆ ರಾವಣನ ಸಭೆಯಲ್ಲಿ. ಎಷ್ಟು ಚಂದ ಅಲ್ಲ. ನಮಗೊಂದು 60 ಪಾರ್ಟಿ ಮನೆ ಸಿಕ್ಕಿಬಿಟ್ಟಿದ್ರೆ ಎಷ್ಟು ಆರಾಮ್ ಇರ್ತೀವಪ್ಪ, ನಮಗೆ ಸಮಸ್ಯೆ ಇಲ್ಲ ಅಂತಂತಿದ್ವಿ. ಇಷ್ಟು ವೈಭವ ಭಗವಂತ ಕೊಟ್ಟಿದ್ದಾನೆ. ಭಗವಂತನ ಹೆಂಡತಿಯನ್ನು ಎತ್ತಿದ್ರೆ ಏನು ಮಾಡಬೇಕು ಹೇಳಿ? ಚಿನ್ನದ ಕಂಬಗಳಿದೆ. ಈ ಥರ ಗ್ರನೈಟ್ ಅಲ್ಲ, ಸ್ಫಟಿಕದ ನೆಲಗಳು. ಎಲ್ಲ ಕಡೆಯಲ್ಲಿ ಕೂಡ ವಜ್ರಗಳು, ವೈಡೂರ್ಯಗಳು, ಬೇಕಾದಷ್ಟು ಆನೆ, ಕುದುರೆಗಳು, ಸಿಂಹಾಸನ, ಚಿನ್ನದ ಸಿಂಹಾಸನಗಳು, ಚಿನ್ನದ್ದೇ ಇಡೀ ಮನೆ ಎಲ್ಲ ಕಡೆಯಲ್ಲಿ. ಅಂತಹ ಮನೆಯಲ್ಲಿ ಎಂತಹ ಪರಿಸ್ಥಿತಿ ನೋಡಿ. ಕ್ರೂರರಾದ ರಾಕ್ಷಸರು ಇರ್ತಾರೆ ಆ ಕಡೆ ಈ ಕಡೆ. ಇಷ್ಟು ಒಳ್ಳೆ ಮನೆ ನೋಡಲಿಕ್ಕೆ, ಮಧ್ಯದಲ್ಲಿ ರಾಕ್ಷಸರು, ಕೊಳತು ಹೋಗಿರುವಂತಹ ಮುಖಗಳಿರುವಂತಹ ರಾಕ್ಷಸರು. ಒಳ್ಳೆ ಶಾವಿಗೆ ಪಾಯಸಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಹೇಗಾಗುತ್ತೆ ಹಾಗಾಗಿದೆ. ಅಂತಹ ರಾಕ್ಷಸರಿರುವಂತಹದ್ದು ಆ ಸಭೆ. ಆ ಸಭೆಗೆ ರಾವಣ ಬಂದು ನಾನು ಹಿಂದೆ ಬೇಕಾದಷ್ಟು ಸಭೆಯನ್ನು ಮಾಡಿದ್ದೇನೆ, ಆದರೆ ಆ ಸಭೆಯಲ್ಲಿ ಕುಂಭಕರ್ಣ ಇರಲಿಲ್ಲ. ಕುಂಭಕರ್ಣ ಈಗ ಎದ್ದಿದ್ದಾನೆ. ಅವನನ್ನು ಎಬ್ಬಿಸ್ಲಿಕ್ಕೆ ನಮಗೆ ಬಹಳ ಕಷ್ಟ ಆಗಿದ್ದಿತ್ತು. ನೀತಂ ಬಹಿರಂತಶ್ಚ ಬಲಂ ಬಲವತಸ್ತವ ಕುರುಶ್ವ ಅವಿಮನಾಕೃತ್ಯಂ ಯದಭಿ ಪ್ರೇತಮಸ್ಥಿತೆ. ನೀವೇನೇನು ಹೇಳಬೇಕು ಅಂತೇಳಿ ಇದ್ದೀರೋ ಅದನ್ನೆಲ್ಲ ಅಭಿಪ್ರೇತವಾಗಿರುವಂತಹದ್ದು ಎಲ್ಲ ವಿಚಾರಗಳನ್ನು ಹೇಳಬೇಕು ಅಂತ ಹೇಳ್ತಾನೆ. ಪ್ರಿಯೇ ಸುಖಂ ದುಃಖಂ ಲಾಭ ಹಿತಾಹಿತೆ ಧರ್ಮ ಕಾಮಾರ್ಥ ಕೃಚ್ಛ್ರೇಷು ಯೂಯಮರ್ಹತ ವೇದಿತುಂ. ನಾನು ಎಲ್ಲಿ ಯಾವುದೇ ಯುದ್ಧಗಳನ್ನು ಗೆದ್ದಿದ್ದೇನೋ ಆ ಎಲ್ಲ ಯುದ್ಧ ಗೆಲ್ಲಕ್ಕೆ ನೀವು ಕಾರಣ. ಒಳ್ಳೊಳ್ಳೆ ಉಪದೇಶಗಳನ್ನು ಕೊಟ್ಟಿದ್ದೀರಿ, ಒಳ್ಳೊಳ್ಳೆ ಯೋಚನೆಗಳು, ಪ್ಲ್ಯಾನ್ ಎ, ಪ್ಲ್ಯಾನ್ B+, C+, ಎಲ್ಲ ಪ್ಲ್ಯಾನ್ ಇದೆ ನಿಮ್ಮ ಹತ್ರ. ಈ ಪ್ಲ್ಯಾನ್ಗಳನ್ನೆಲ್ಲ ಮತ್ತೆ ಹೇಳಿ. ನೀವು ಯುದ್ಧಕ್ಕೆ ರೆಡಿ ಮಾಡಿ ಕೊಟ್ಟರೆ ನಾನು ಸೋತಿದ ಇತಿಹಾಸನೇ ಇಲ್ಲ ಅಂತೇಳಿ ರಾವಣ ಹೇಳ್ತಾನೆ.
ಅಹಂ ಖಲು ಸರ್ವಾನ್ ವಹ ಸಮರ್ಥಯಿತು ಮುದ್ಯತ ಕುಂಭಕರ್ಣಸ್ಯ ತು ಸ್ವಪ್ನ ನೇದಮರ್ಥಮಚೋದಯಂ ಅಯಂ ಹಿ ಸ್ವಪ್ನಃ ಷಣ್ಮಾಸಾನ್. ನಮ್ಮ ಪ್ರಾರಬ್ಧ ಒಂದು ಸಮಸ್ಯೆ ಒಂದೇ, ಕುಂಭಕರ್ಣ ಇದ್ದಾನೆ 6 ತಿಂಗಳು ಮಲಗಿರ್ತಾನೆ. ಎಂತ ಮಾಡೋದು? ಪುಣ್ಯ ನಂದು ಏನು ಅಂತಂದರೆ, ಈ ಎದ್ದ ಕಾಲದಲ್ಲಿ ರಾಮ ಯುದ್ಧಕ್ಕೆ ಬಂದಿದ್ದಾನೆ, ಅವ ಮಲ್ಕೊಂಡಿದ್ದಾಗಲೇ ಯುದ್ಧಕ್ಕೆ ಬಂದಿದೆ ಇದ್ರೆ ಪ್ರಯೋಜನನೇ ಇಲ್ಲ. ಹೇಳ್ದ ಅಯಂ ಹಿ ಸಪ್ತಃ ಷಣ್ಮಾಸಾನ್ ಕುಂಭಕರ್ಣೋ ಮಹಾಬಲಃ ಸರ್ವಶಸ್ತ್ರಭೃತ ಮುಖ್ಯ ಸ ಇದಾನೀಂ ಸಮುತ್ಥಿತಃ. ನಮ್ಮ ದೇವರ ನಮ್ಮ ಅವನಿಗೊಂದು ನಮ್ಮ ಅದೃಷ್ಟ, ಕುಂಭಕರ್ಣ ಒಂದು ಎದ್ದಿದ್ದಾನೆ. ಅದಕ್ಕೆ ಈಗೊಂದು ಮೀಟಿಂಗ್ ಮಾಡುವ. ಇಯಂ ಚ ದಂಡಕಾರಣ್ಯ ರಾಮಸ್ಯ ಮಹಿಷಿ ಪ್ರಿಯ ರಕ್ಷೋಭಿ ಚರಿತ ದೇಶಾತ್ ಆನೀತ ಜನಕಾತ್ಮಜ. ಅವನು ಹೇಳ್ತಾನೆ, ಎಂಥ ಮಾತಾಡ್ತಾರೆ, ದಂಡಕಾರಣ್ಯದಿಂದಾಗಿ ರಾಮನ ಹೆಂಡತಿಯನ್ನು ನಾನು ಅಪಹರಿಸಿಕೊಂಡು ಬಂದಿದ್ದೇನೆ. ಯಾವ ಒಂದು ವಿಚಾರವನ್ನ ದೇಶದ ಒಂದು ಮೂಲೆ 2 ಕೋಣೆಯ ಮಧ್ಯದಲ್ಲಿ ಇಬ್ಬರು ಮಾತಾಡಿಕೊಳ್ಳಬಾರದೋ, ಅಂತಹ ವಿಚಾರವೇ ನಡೆಯಬಾರದೋ, ಅಂತಹ ವಿಚಾರವನ್ನ ಒಬ್ಬ ರಾಜ ಬಹಿರಂಗ ಸಭೆಯಲ್ಲಿ ಹೇಳ್ತಾ ಇದ್ದಾನೆ. ಬಹಿರಂಗವಾಗಿ ಮಂತ್ರಿಮಂಡಲದಲ್ಲಿ ನಾನೊಂದು ಹೆಣ್ಣನ್ನು ಅಪಹರಿಸಿಕೊಂಡು ಬಂದಿದ್ದೇನೆ, ರಾಮನ ಹೆಂಡತಿಯನ್ನು ಅಪಹರಿಸಿಕೊಂಡು ಬಂದಿದ್ದೇನೆ ಅಂತ ಅವನು ಸಭೆಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಆ ರಾಜ್ಯದ ಪರಿಸ್ಥಿತಿ ಎಂತಹದ್ದು, ಯಾವ ವಿಷಯ ರಾಜ್ಯದ ಮೂಲೆಯಲ್ಲೂ ನಡೀಬಾರ್ದೋ ಅದನ್ನು ರಾಜನೇ ಮಾಡಿದ್ದಾನೆ ಅಂತೇಳಿ ಹೇಳಿದರೆ ಏನು ಮಾಡಬೇಕಂತಹ ಪರಿಸ್ಥಿತಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತನುಮಧ್ಯ ಪೃಥುಶ್ರೋಣಿ ಶಾರದೆಂದು ನಿಭಾನನ. ಏನು ಚಂದ ಗೊತ್ತುಂಟ ಅವಳು, 3 ಲೋಕದಲ್ಲಿ ಅವಳಷ್ಟು ಚಂದ ಯಾರೂ ಇಲ್ಲ ಕಣ್ರಪ್ಪ, ಅದಕ್ಕೆ ಎತ್ಕೊಂಡು ಬಂದೆ ನಾನು. ಶರತ್ ಕಾಲದ ಚಂದ್ರನ ಥರ ಅವಳ ಮುಖ ವರ್ಣನೆ ಮಾಡ್ತಾ ಇದ್ದಾನೆ. ಎಂತಹ ಪರಿಸ್ಥಿತಿ. ಇವತ್ತು ನಮ್ಮ ಮಂತ್ರಿಗಳು ರಾಮ ಹೋಗಿ ಹರಾಮಗಳಾಗ್ತಾ ಇದ್ದಾರೆ ಅಂದರೆ ಇದೇ ಕಾರಣ, ಇದೇ ಪರಿಸ್ಥಿತಿ. ಅವರು ಕೂಡ ತಮ್ಮ ತಮ್ಮ ಗುಂಪುಗಳಲ್ಲಿ ಮಾತಾಡ್ಕೊಳ್ತಾರೆ ಈ ತರಹ. ನಾನು ಅದನ್ನು ಮಾಡಿದೆ, ನೀನು ಇದನ್ನು ಮಾಡಿದೆ, ಎಲ್ಲರೂ ಕೂಡ ಒಂದೇ, ಹೇಗಾದರೂ ಮಾಡಿ ಇದನ್ನು ಮುಚ್ಚಾಕೋಣ. ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ರಾವಣನ ಪರಿಸ್ಥಿತಿ ಇದು. ಇಲ್ಲಿ ನಾವು ರಾಮರಾಜ್ಯವನ್ನು ಕೇಳ್ತಾ ಇದ್ದೇವೆ ಕೂತ್ಕೊಂಡು. ಹೇಗೆ ಸಾಧ್ಯ ಇದೆ ಹೇಳಿ? ಸುಲೋಹಿತ ತಲೋಶ್ಲಕ್ಷ್ಣೌ ಚರಣೌ ಸುಪ್ರತಿಷ್ಠಿತೌ ದೃಷ್ಟ ತಾಮ್ರನಖೌ ತಸ್ಯ ದೀಪ್ಯತೆ ಮೇ ಶರೀರಜ. ಅವಳನ್ನು ನೋಡ್ತಾ ಇದ್ರೆ ನನಗೆ ಕಾಮೋದ್ರೇಕದಿಂದಾಗಿ ಶರೀರ ಸುಡ್ತಾ ಇದೆ ನನಗೆ. ಇಂತಹ ಪರಿಸ್ಥಿತಿ. ನಾನು ಅವಳನ್ನು ಹೋಗಿ ಎಳಿಲಿಕ್ಕೆ ಹೋದಾಗ, ಕರೀಲಿಕ್ಕೆ ಹೋದರೆ 1 ವರ್ಷ ನನ್ನನ್ನು ಬಿಟ್ಟುಬಿಡು, 1 ವರ್ಷ ನನಗೆ ಟೈಮ್ ಕೊಡು ಅಂತ ಕೇಳ್ಕೊಂಡಿದ್ದಾಳೆ ಅವಳು. ಅಂದರೆ 1 ವರ್ಷದ ಮಧ್ಯದಲ್ಲಿ ತನ್ನ ಗಂಡ ಬರ್ತಾಳೆ ಅಂತ ಪಾಪ ಅವಳು ಅನ್ಕೊಂಡಿದ್ದಾಳೆ. ಯಾವ ಗಂಡ ಇದ್ದಾನೆ? ಯಾವ ಗಂಡ ಇಲ್ಲ, ಗಂಡ ನಾನೇ ಗಂಡ ಅವಳಿಗೆ ಅಂತೇಳಿ ಹೇಳ್ತಾನೆ. ಈ ತರಹ ಅದೇ ಯಥಾ ಸೀತಾ ಪತ್ಯೋ ದಶರಥಾತ್ಮಜೋ. ನೀವೆಲ್ಲರೂ ಕೂಡ ಏನು ಉಪಾಯ ಮಾಡ್ಬೋದು ಹೇಳಿ? ಅಂದರೆ ಉಪಾಯ ಏನಿರಬೇಕು ಅಂದರೆ ಇವನೇ ಜಡ್ಜ್ಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದ ರೀತಿಯಲ್ಲಿ ನೀವು ಉಪಾಯ ಹೇಳಬೇಕೇನೋ. ನಾನು ಸೀತೆಯನ್ನು ಕೊಡಬಾರ್ದು ಅವನಿಗೆ, ಅವರಿಬ್ಬರನ್ನು ಇವರು ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಬೇಕು. ಅದಕ್ಕೆ ಉಪಾಯ ಹೇಳಿ. ಒಳ್ಳೇದೇನಾಗಬೇಕೋ ಹೇಳಿ ಅಂತ ಅಲ್ಲ, ನಾನು ಹೀಗೆ ಮಾಡೋದು, ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ. ನಾನಿವತ್ತು ಸಾರು ಮಾಡ್ತೇನೆ, ಹುಳಿ ಮಾಡ್ತೇನೆ, ಅದನ್ನೇ ಹೇಗೆ ಮಾಡಬೇಕು ಅಂತ. ಏನು ಮಾಡ್ಬೋದು ಅಂತ ಕೇಳ್ತಾ ಇಲ್ಲ. ಹೆಂಡತಿ ಗಂಡನ ಹತ್ರ ಕೇಳ, ನಾನು ಇದನ್ನೇ ಮಾಡೋದು, ಏನು ಮಾಡೋಣ, ಇದರಲ್ಲಿ ಏನು ಮಾಡಬೇಕು ಅಷ್ಟೇ. ಆ ಥರ ಅವನು ಆ ಥರ ಹೇಳ್ತಾ ಇದ್ದಾನೆ. ಯದಾತು ರಾಮಸ್ಯ ಸಲಕ್ಷ್ಮಣಸ್ಯ ಪ್ರಸಖ್ಯ ಸೀತಾ ಖಲು ಸ ಇಹಾರತ. ಕುಂಭಕರ್ಣನಿಗೆ ಎಚ್ಚರ. ಕುಂಭಕರ್ಣ ಅಲ್ಲಿದ್ದಾನೆ, ಅವನು ಹೇಳ್ತಾ ಇದ್ದಾನೆ, ಸಕೃತ್ ಸಮೀಕ್ಷೆಯವ ಸುನಿಶ್ಚಿತಂ ತದಾ ಭಜೇತ ಚಿತ್ತಂ ಯಮುನೇವ ಯಾಮುನಂ. ಅಣ್ಣ, ನೀನು ಕದ್ದುಕೊಂಡು ಬರಬೇಕಾದಾಗ ಒಬ್ಬನೇ ಹೋಗಿದೀಯಾ, ನಮ್ಮನ್ನು ಕೇಳ್ಕೊಂಡು ಕದ್ಕೊಂಬಂದ್ಯಾ? ನೀನು ನಮ್ಮನ್ನೇನಾದ್ರು ಕೇಳಿದ್ಯಾ? ನೀನು ಎತ್ಕೊಂಡು ಬರಬೇಕಾದ್ರೆ ಹೋಗಿ ಅಲ್ಲಾಡ್ಕೊಂಡು ನೀನೇ ಹೋಗಿ ಎತ್ಕೊಂಡು ಬಂದೆ. ಇವಾಗ ಯಾಕೆ ನಮ್ಮ ಹತ್ರ ಬಂದೆ ನೀನು? ಆವಾಗ ಸ್ವಲ್ಪ ಆಲೋಚನೆ ಮಾಡಿದಿದ್ರೆ ಇವಳನ್ನು ಕರ್ಕೊಂಡು ಬರಬೇಕಾ ಬೇಡವಾ, ಏನಾಗತ್ತೆ ಮುಂದೆ ಆಲೋಚನೆ ಮಾಡ್ಬೋದಿತ್ತಲ್ವಾ?
ಆಲೋಚನೆ ಮಾಡಿದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಮೀಟಿಂಗ್ ಮೇಲೆ ಮೀಟಿಂಗು, ಎಷ್ಟು ಖರ್ಚು ನಿನಗೀಗ? ಈ ಥರ ಆಗ್ತಾ ಇತ್ತಾ? ಆಗ್ತಾ ಇರಲಿಲ್ವಲ್ಲ. ನಮ್ಮನ್ನು ಕೇಳಲೇ ಇಲ್ಲ ನೀನು. ಬೈತಾನವನು ಬಾಯಿ ಬಂದಂಗೆ ಕುಂಭಕರ್ಣ ರಾವಣನಿಗೆ. ಅಷ್ಟಾದರೂ ಕೂಡ ರಾವಣನಿಗೆ ಬುದ್ಧಿ ಬರಲಿಲ್ಲ, ಲೆಕ್ಕ ಹಾಕಿ. ಅವನು ಹೇಳ್ತಾನೆ ಮುಂದೆ, ನ್ಯಾಯೇನ ರಾಜ ಕಾರ್ಯಾಣಿ ಯಕ್ಕರೋತಿ ದಶಾನನ ನಸ ಸಂತಪ್ಯತೆ ಪಶ್ಚಾತ್ ನಿಶ್ಚಿತಾರ್ಥ ಮತಿರ್ನೃಪಃ. ಒಬ್ಬ ವ್ಯಕ್ತಿ ಏನು ಮಾಡಬೇಕು ಅಂತ ಮೊದಲೇ ಆಲೋಚನೆ ಮಾಡಿ ಎಲ್ಲರನ್ನು ಕೇಳಿಕೊಂಡು ಆ ಕೆಲಸವನ್ನು ಮಾಡ್ತಾನೋ ಅವನು ಈ ಥರ ಅಳುವ ಪರಿಸ್ಥಿತಿ ಬರಲ್ಲ ಅವನಿಗೆ. ಕೆಲಸ ಮಾಡುವುದಕ್ಕಿಂತಲೂ ಮುಂಚೆ ಮಾಡಬೇಕು. ಕೊಳ್ಳೆ ಹೊಡೆದ್ರ ಮೇಲೆ ಬಾಗಿಲು ಹಾಕಿದರೆ ಏನು ಪ್ರಯೋಜನ ಇದೆ ಅಂತ ಹೇಳ್ತಾನೆ ಅವನು. ತ್ವಯೇದಂ ಮಹದಾರಬ್ಧಂ ಕಾರ್ಯಮ ಪ್ರತಿಸಂಚಿತಂ ಅಪ್ರತಿಚಿಂತಿತಂ ದಿಷ್ಟ್ಯಾ ತ್ವಾಂ ನಾವದೇತ್ ರಾಮ ವಿಷಮಿಶ್ರಮಿವಾಮಿಷಂ. ಅವನು ಹೇಳ್ತಾನೆ, ಯಾರೂ ಮಾಡಲೇಬಾರ್ದಂತಹ ಕೆಲಸವನ್ನು ನೀನು ಮಾಡಿದ್ದೀಯಾ. ಹೋಗಿ ಹೋಗಿ ಬಂಡೆ ಅಲ್ಲ ನೀನು, ದೊಡ್ಡ ಸಮುದ್ರ ಬಂಡೆಗೆ ತಲೆ ಹೊಡೆದು ಗುದ್ದುಕೊಂಡಿದ್ಯಾ ನೀನು. ನಿನ್ನ ಪುಣ್ಯ ಏನು ಗೊತ್ತುಂಟ ರಾವಣ? ಇನ್ನೂ ನೀನು ಸಾಯದೆ ಬದುಕಿದ್ದೀಯಲ್ಲ, ಅದೇ ದೊಡ್ಡದು ನಿನಗೆ. ಇದೇ ಬೋನಸ್ಸಲ್ಲಿ ನಡೀತಾ ಇದೆ ನಿನ್ನ ಜೀವನ. ಇನ್ನೂ ನೀನು ಸತ್ತಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಅಂತ ಕುಂಭಕರ್ಣ ಹೇಳ್ತಾನೆ. ವಿಭೀಷಣ ಅಲ್ಲ ಈ ಮಾತನ್ನು ಹೇಳುವಂತಹದ್ದು. ರಾಮ ನಿನ್ನೂ ಸಾಯಿಸ್ಲಿಲ್ವಲ್ಲ, ಅದೇ ದೊಡ್ಡದು ಅಂತ ಹೇಳ್ತಾನೆ ಅವನು ಹೇಳ್ತಾನೆ. ಏನು ಇಷ್ಟೆಲ್ಲ ಹೇಳಬೇಕಾದಾಗ ತಸ್ಮಾತ್ ತ್ವಯಾ ಸಮಾರಬ್ಧಂ ಕರ್ಮ ಹೆ ಪ್ರತಿಮಂ ನರೈಹಿ ಅಹಂ ಸಮೀಕರಿಸ್ಯಾಮಿ ಹತ್ವ ಶತ್ರುಂತವಾನಗ. ಇಷ್ಟಾದ್ರ ಮೇಲೆ ನೋಡಿ ನಾಯಿ ಬಾಲ ಡೊಂಕೆ ಅನ್ನೋಂಗೆ ಕುಂಭಕರ್ಣ ಏನು ಹೇಳ್ತಾನೆ, ಅಣ್ಣ ನೀನು ಮಾಡಿರುವಂಥದ್ದು ಅನ್ಯಾಯದ ಪರಮಾವಧಿ, ನೀನೆಲ್ಲ ಬೇಡದಿದ್ದೇ ಮಾಡಿದ್ದು. ಆದರೂ ನಮ್ಮ ಅಣ್ಣ ಅಲ್ವ ನೀನು, ನಾನಿದ್ದೇನೆ ನಿನ್ನ ಬನ್ನಿಗೆ ಅಂತ ಅಂತಾನೆ. ಆ ಶತ್ರುಗಳನ್ನು ನಾನು ಕೊಲ್ತೇನೆ ಅಂತ ಅಂತಾನೆ. ನಾನು ಮಾಡಲ್ಲ ಅಂತ ಅವತ್ತು ಕುಂಭಕರ್ಣ ಹೇಳಿದ್ದಿದ್ರೆ ಮೋಸ್ಟ್ಲಿ ರಾವಣ ಬದುಕ್ತಿದ್ನೋ ಏನೋ. ಅವನು ಎಂತಹ ಸಪೋರ್ಟನ್ನು ಕೊಟ್ಟ. ನಾನು ಮಾಡ್ತೇನೆ, ನಾನು ನಿನ್ನ ಬೆನ್ನಿಗಿದ್ದೇನೆ ಅಂದರೆ ದುಷ್ಟ ಯಾವತ್ತೂ ದುಷ್ಟನೇ. ಆ ಮಾತನ್ನು ಅವನು ಕೂಡ ಹೇಳ್ತಾನೆ. ನಾನು ಇವಿದ್ದಾಗ ಯಾವ ಇಂದ್ರ ಚಂದ್ರರು ಯಾರು ಕೂಡ ನನ್ನ ಎದುರುಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹೇಳ್ತಾನೆ, ರಮಸ್ವ ಕಾಮಂ ಪಿಬಚಾಗ್ರ ವಾರುಣಿಂ. ಬೇಕಾದಷ್ಟು ರಮಣ ಮಾಡು ಆ ಸ್ತ್ರೀ ಸೀತೆ ಜೊತೆಗೆ, ಬೇರೆ ಹೆಂಗಸರ ಜೊತೆಗೆ ಕುಡಿ, ಕುಣದು ಕುಪ್ಪಳಿಸು, ಹೆಂಡ ಕುಡಿ, ನಿನ್ನ ಮಾಜಾ ಒಡೈಸು, ನಾನು ಒಬ್ಬ ಇದೆ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೆ ಅಂತ ಕೇಳ್ತಾನ ಅವನು. ಕುರುಶ್ವ ಕಾರ್ಯಾಣಿ ಹಿತಾನಿ ವಿಜ್ವರ ಮಯಾತು ರಾಮೆ ಗಮಿತೆ ಯಮಕ್ಷಯಂ ಚಿರಾಯ ಸೀತಾ ವಶಗಃ ಭವಿಷ್ಯತಿ. ನಿನಗೆ ಯಾವತ್ತು ಸೀತೆ ಟೆನ್ಷನ್ ತಗೊಳ್ಬೇಡ, ಸೀತೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಈ ತರಹ ಅವನು ಹೇಳ್ತಾನೆ. ಮುಂದೆ ಏನಾಗ್ತದೆ ಅನ್ನುವಂತಹ ವಿಚಾರಗಳನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು.